ಬೇಸಿಕ್ಲಿ ಎಲ್ಲರ ಉದ್ದೇಶನೂ ಕೂಡ ಒಳ್ಳೆ ಸರ್ವಿಸ್ ಮಾಡ್ಬೇಕನ್ನೋದಿರುತ್ತೆ. ನಮ್ಮದು ಕೂಡ ಅದೇ ಉದ್ದೇಶ. ಈಗ ತಾವು ಹೇಳ್ದಂಗೆ ಲೈಕ್ ಫಸ್ಟ್ ಅಟೆಂಪ್ಟ್ ಎಲ್ಲ ಕ್ಲಿಯರ್ ಆಯಿತು ಅಂತ ನಾರ್ಮಲ್ ಆಗಿ ಜನಗಳು ಅಂದರೆ ನಾರ್ಮಲ್ ಆಗಿ ಆಸ್ಪಿರೆಂಟ್ಸ್ಗಳು ಅರೌಂಡ್ 3 to 4 times 5 times ಎಲ್ಲ ಬರೀತಾರೆ. ಸೊ ಲೈಕ್ ನಿಮಗೆ ಯಾವ ರೀತಿ ಅನ್ನಿಸ್ತು? ಎಲ್ರಿಗೂ ಕೂಡ ಕಾಮನ್ ಆಗಿ ಮ್ಯಾಕ್ಸಿಮಮ್ 2 or 3 times ತಗೊಂಡಿರೋರು ತುಂಬ ಜನ ಇದ್ದಾರೆ. ಅದೇ ರೀತಿ ಫಸ್ಟ್ ಅಟೆಂಪ್ಟಿಗೆ ಪಾಸ್ ಆಗಿರೋರು ಕೂಡ ತುಂಬ ಜನ ಇದ್ದಾರೆ. ನನ್ನ ಪ್ರಕಾರ ಪ್ಲ್ಯಾನ್ಡ್ ಸ್ಟಡಿ ಪ್ಲಸ್ ಸ್ಮಾರ್ಟ್ ಸ್ಟಡಿ ಇವೆರಡನ್ನ ಅಡಾಪ್ಟ್ ಮಾಡಿಕೊಂಡ್ರೆ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಗುಡ್ ಪ್ಲ್ಯಾನಿಂಗ್ ಇರಬೇಕು ವಿತ್ ಸ್ಮಾರ್ಟ್ ಸ್ಟಡಿ ಇರಬೇಕು. ಮ್ಯಾಕ್ಸಿಮಮ್ ಹಾರ್ಡ್ ವರ್ಕ್ ಮಾಡ್ತಾರೆ. ಜೊತೆಯಲ್ಲಿ ನಾನು ತುಂಬ ದೇವರನ್ನು ನಂಬ್ತೀನಿ. ಸೊ ದೇವರ ಆಶೀರ್ವಾದ ಅನ್ಕೋತೀನಿ. ವರ್ಕಲ್ಲಿ ಯಾರು ಪ್ರಿಲಿಮಿನರಿ ಕ್ಲಿಯರ್ ಮಾಡ್ತಾರೆ ಮಾಡಿದ ನಂತರ ಎಲ್ಲರೂ ಕೂಡ ಸೇಮ್ ಸ್ಟಡಿ ಇರುತ್ತೆ. ಜಸ್ಟ್ ರಿಟರ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಪ್ಲಸ್ ಸ್ಮಾರ್ಟ್ನೆಸ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಸೊ ಇದೆರಡನ್ನು ಕೂಡ ಚೆನ್ನಾಗಿ ನಾವು ಮಾಡಿಕೊಂಡ್ರೆ ಸಕ್ಸಸ್ ಆಗ್ತೀವಿ. ಸರ್ ಸರ್ ಈಗ ಸ್ಮಾರ್ಟ್ ಸ್ಟಡಿ ಅಂತಂದರೆ ನಿಮ್ಮ ಪ್ರಕಾರ ಯಾವ ರೀತಿ? ನನ್ನ ಪ್ರಕಾರ ನನಗೆ ಸ್ಟಡಿ ಇರಲಿಲ್ಲ. ಕ್ಲಿಯರ್ ಆದಮೇಲೆ ಸ್ಮಾರ್ಟ್ ಸ್ಟಡಿ ಅಡಾಪ್ಟ್ ಮಾಡಿಕೊಂಡೆ. ಅಂದರೆ KPSCಗೆ ಒಂದು ಫ್ರೇಮ್ ಇದೆ, ಎಷ್ಟು ಓದಬೇಕು ಎಷ್ಟು ಓದಬಾರ್ದು ಅಂತ ಒಂದು ಇದನ್ನು ಕೊಟ್ಟಿದ್ದಾನೆ. ಏನು ನಮಗೆ ಸಿಲೆಬಸ್ ಕೊಟ್ಟಿದ್ದಾರೆ. ಆ ಸಿಲೆಬಸ್ ಪ್ರಕಾರ ಓದ್ಕೊಂಡ್ರೆ ಸಾಕು. ಪ್ರಿಲಿಮಿನರಿಗೆ ನಾವು ಮ್ಯಾಕ್ಸಿಮಮ್ ಇಷ್ಟೇ ಸಿಲೆಬಸ್ ಅಂತೇಳಿ ನಾವು ಒಂದು ಚೌಕಟ್ಟು ಹಾಕೋಕ್ಕಾಗಲ್ಲ. ಬಟ್ ಮೇನ್ಸಿಗೆ ಮಾತ್ರ ಚೌಕಟ್ಟಿದೆ, ಇಷ್ಟೇ ಸಿಲೆಬಸ್ ಅಂತಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತ್ಯೇಕವಾಗಿ ನೋಟ್ಸ್ ಮಾಡ್ಕೋಬೇಕು. ಈಗ 2-3 ಬುಕ್ಸ್ಗಳನ್ನು ಸ್ಟಡಿ ಮಾಡಿ ಒಂದು ನೋಟ್ಸ್ ಮಾಡ್ಕೋಬೇಕು. ಈಗ ಒಂದು ಉದಾಹರಣೆಗೆ ಹಿಸ್ಟ್ರಿ ಅಂತ ಬಂದಾಗ ಸದಾಶಿವ ಅವ್ರ ಬುಕ್ ಇದೆ, KNA ಅವ್ರ ಬುಕ್ ಇದೆ, ಮತ್ತು ಪ್ರೀವಿಯಸ್ ನಮ್ಮ ಸೀನಿಯರ್ ಕಾಂಪಿಟೇಟರ್ ಇರ್ತಾರಲ್ಲ ಅವರು ಕೂಡ ನೋಟ್ಸ್ ಮಾಡ್ಕೊಂಡಿರ್ತಾರೆ. ಈ ಮೂರನ್ನು ಕ್ಲಬ್ ಮಾಡಿ ವಿತ್ ತಾವು ಕೋಚಿಂಗ್ ಸೆಂಟ್ರಲ್ಲಿ ನೋಟ್ಸ್ ಕೊಡ್ತೀರಾ, ಈ ಮೂರನ್ನು ಕ್ಲಬ್ ಮಾಡಿ ನನ್ನದೇ ಅದೊಂದು ಓನ್ ನೋಟ್ಸ್ ಮಾಡ್ಕೋಬೇಕು. ಸ್ವತಃ ಅದು ನನ್ನದೇ ಒಂದು ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್ ಮಾಡ್ಕೊಂಡು ಸ್ಟಡಿ ಮಾಡ್ತಾ ಹೋಗ್ಬೇಕು. ಇದು ಮೇನ್ಸ್ಗೆ. ಪ್ರಿಲಿಮಿನರಿಗೆ ನಾವು ಇಂಥದ್ದೇ ಚೌಕಟ್ಟು ಹಾಕೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಓದ್ಕೋಬೇಕು. ಇತ್ತೀಚಿನ ಪ್ರಿಲಿಮಿನರಿ ಅಂತೂ ತುಂಬ ಬ್ರಾಡಾಗಿ ಕೇಳ್ತಾರೆ, ತುಂಬ ಸ್ಟೇಟ್ಮೆಂಟ್ ಥರ ಕೇಳ್ತಾರೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ನೀವು ಟೆಸ್ಟ್ ಸೀರೀಸ್ ಮಾಡೋದಾದರೂ ಅಷ್ಟೇ ಸರ್, ಫುಲ್ಲು ಡಿಸಿಷನ್ ಮೇಕಿಂಗ್ ಥರ ಮಾಡಿ. ಈಗ ಸಿಂಪಲ್ಲಾಗಿ ಹೇಳ್ಬೇಕು ಅಂತಂದರೆ ದೆಹಲಿಯ ಮೊದಲ ಹೆಸರು ಡ್ಯಾಶ್ ಅಂತ ಕೊಡ್ತಿದ್ರು ಹಿಂದೆಲ್ಲ. ಇಂದ್ರಪ್ರಸ್ಥ ಒಂದು 4 ಆಪ್ಷನ್ ಕೊಡ್ತಿದ್ರು. ಬಟ್ ಈಗ ಆ ಥರ ಕೊಡೋದಿಲ್ಲ. ಇಂದ್ರಪ್ರಸ್ಥ ಅಂತ ನಾವು ಟಿಕ್ ಮಾಡಿದ್ರೆ ಮುಗಿದೋಗ್ತಿತ್ತು. ಈಗ ಕೊಡಲ್ಲ. ಈಗ ಭಾರತದ ರಾಜಧಾನಿ ಅಂತಂದರೆ ದೆಹಲಿಯನ್ನು ಪ್ರಥಮ ಬಾರಿ ಮೊದಲು ಇಂದ್ರಪ್ರಸ್ಥ ಅಂತೇಳಿ ಕರಿತಾ ಇದ್ರು. 2ನೇ ಆಪ್ಷನ್ ಕೊಡ್ತಾನೆ 1911ಕ್ಕಿಂತ ಮೊದಲು ಕಲ್ಕತ್ತಾ ರಾಜಧಾನಿ ಆಗಿತ್ತು. ನಂತರ ಲಾರ್ಡ್ ಹರ್ಡಿಂಜರ್ ಅವರು ಕಲ್ಕತ್ತಾದಿಂದ ರಾಜಧಾನಿಯನ್ನು ನವದೆಹಲಿಗೆ ವರ್ಗಾವಣೆಯನ್ನು ಮಾಡಿದರು. ಈಗಿನ ಹೆಸರು ನವದೆಹಲಿ ಅಂತ ಕೊಟ್ಬಿಟ್ಟು ಮೇಲಿನ 1, 2 ಮಾತ್ರ ಸರಿ ಅಂತ ಕೆಳಗೆ ಆಪ್ಷನ್ ಕೊಟ್ಟಿರ್ತಾನೆ, 1, 2, 3 ಸರಿ ಅಂತ ಕೊಟ್ಟಿರ್ತಾನೆ, ಮೇಲಿನ ಎಲ್ಲ ಹೇಳಿಕೆಗಳು ಸರಿ ಅಂತ ಕೊಟ್ಟಿರ್ತಾನೆ. ಸೊ ಈ ಥರ ಬ್ರಾಡಾಗಿ ಬರೋದ್ರಿಂದ ಪ್ರಿಲಿಮಿನರಿಗೆ ಬ್ರಾಡ್ ಸ್ಟಡಿ ಬೇಕು. ಮೈನ್ಸ್ಗೆ ನಮ್ಮ ನೋಟ್ ಸ್ಟಡಿ ಬೆಟರ್ ಅನ್ಕೋತೀನಿ ನಾನು. ಓಕೆ ಮೇಡಮ್, ಇದು ತುಂಬ ಜನ ಕೇಳ್ತಾರೆ. ನಾನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮೇಡಮ್ 2010ಇಂದನೂ ಸ್ಟಡಿ ಮಾಡ್ಕೊಂಬಂದೆ. ನಾನು ಅವಾಗಿಂದನೂ ಸ್ಟಡಿ ಮಾಡ್ತಾಯಿದ್ದೆ. ಬಟ್ ಕಂಟಿನ್ಯೂಸ್ ಸ್ಟಡಿ ಇರಲಿಲ್ಲ. ನಂದು ಡಿಪಾರ್ಟ್ಮೆಂಟ್ ಹಾರ್ಡ್ ವರ್ಕ್ ಡಿಪಾರ್ಟ್ಮೆಂಟ್ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ತುಂಬ ವರ್ಕ್ ಇರುತ್ತೆ. ಸೊ ಸಖತ್ ವರ್ಕ್ ಇರುತ್ತೆ. ಹಂಗಾಗಿ ನಾನು ಕಂಟಿನ್ಯೂಸ್ ಸ್ಟಡಿ ಅಂತೂ ಮಾಡೋಕ್ಕಾಗ್ತಿರ್ಲಿಲ್ಲ. ಡೈಲಿ 1 or 2 hour ಅಂತೂ ಇರ್ತಿತ್ತು. ಕೆಲವು ತಿಂಗಳುಗಟ್ಟಲೆ ಬುಕ್ ಮುಟ್ಟೋಕ್ಕಾಗ್ತಿಲ್ಲ. ನಮ್ಗೆ ಎಲೆಕ್ಷನ್ಸ್ ಎಲ್ಲ ಬಂದರೆ ನಾವು ಬುಕ್ ಮುಟ್ಟೋಕ್ಕಾಗೋದೇ ಇಲ್ಲ, ಅಷ್ಟು ವರ್ಕ್ ಇರುತ್ತೆ. ಹಾಗೆ ಆ ಟೈಮಲ್ಲೆಲ್ಲ ವರ್ಕ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಪ್ಲ್ಯಾನ್ಡ್ ಸ್ಟಡಿ ಅಂತಂದರೆ ಎಕ್ಸಾಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಪ್ರೀವಿಯಸ್ 1 year ಆದರೂ ನಾವು ಸ್ಟಡಿ ಮಾಡಬೇಕಾಗತ್ತೆ. ನಾರ್ಮಲ್ಲಾಗಿ 4 hours ಸಾಕು ಅಂತ ನನ್ನ ಭಾವನೆ. ಪ್ರೀವಿಯಸ್ ಆಗಿ 4 hours ನಾವು ಸ್ಟಡಿ ಮಾಡಿಕೊಂಡ್ರೆ 1 year ಆಗುತ್ತೆ. ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ಅದನ್ನು ಸ್ವಲ್ಪ ರೈಸ್ ಮಾಡ್ಕೋಬೇಕು. 4 to 6 hours ರೈಸ್ ಮಾಡಿಕೊಂಡ್ರೆ ಬೆಟರ್ ಪ್ರಿಲಿಮಿನರಿ ಟೈಮಲ್ಲಿ. ಹೌದು. ನೆಕ್ಸ್ಟ್ ಮೇನ್ಸಿಗೆ ಎಕ್ಸಾಮ್ ಬರೆಯುವಾಗ ಮಾತ್ರ 6 hours ವೆಲ್ ಸ್ಟಡಿ ಮಾಡಬೇಕು. 3 hours ರಿಟರ್ನ್ ಎಕ್ಸಾಮ್ ಮಾಡಲೇಬೇಕು. ಡೈಲಿ ನಾವು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ತುಂಬ ರಿಟರ್ನ್ ಎಕ್ಸಾಮ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್. ಪರ್ಸ್ನಲಿ ನಾನು ಮಾಡಿದ್ದೆ ಹೇಗೆ ಅಂತಂದರೆ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಓದ್ತಾ ಇದ್ದೆ, ನಾನೇ ಕ್ವಶನ್ಸ್ ಎತ್ಕೊಳ್ತಿದ್ದೆ. 10 ಗಂಟೆಯಿಂದ 1 ಗಂಟೆ ತನಕ 3 hour. ಯಾಕೆಂದ್ರೆ ನಮ್ಗೆ ಎಕ್ಸಾಮ್ ಕೂಡ 3 hour ಇರುತ್ತಲ್ಲ, ಇದು ಕೂಡ 3 hour. 3 hours ಸ್ಟಡಿ ಮಾಡ್ತಿದ್ದೆ. ಅದು ನಾನೇ 30 ಕ್ವಶನ್ಸ್ ಎತ್ಕೋತಿದ್ದೆ. ನಮಗೆ 20 ಕ್ವಶನ್ಸ್ ಬರುತ್ತೆ, ಬಟ್ ಪ್ರಿಪೇರ್ ಆಗ್ತಿದ್ದೆ ಯಾಕೆಂದರೆ 30 ಕ್ವಶನ್ಸ್ ಆಗ್ತಿದೆ. ರೈಟಿಂಗ್ ಸ್ಪೀಡ್ ಆಗಲಿ ಅನ್ನೋ ಉದ್ದೇಶಕ್ಕೆ
30 ಕ್ವಶನ್ಸ್ ಮ್ಯಾಚ್ ಆಗಬೇಕಂತೇಳಿ 30 ಕ್ವಶನ್ಸ್ನ 3 ಅವರ್ಗೆ ಡೈಲಿ ಬರೀತಿದೆ. ಟೈಮಲ್ಲಿ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ 3 ಅವರ್ ಟೆಸ್ಟ್ ತೊಗೊಳ್ಳೇಬೇಕು. ನನಗೆ ಆ ಟೈಮಲ್ಲಿ ಕಾಂಪಿಟೇಟಿವ್ ಸೆಂಟ್ರಲ್ಲಿ ಎಕ್ಸಾಮ್ ತೊಗೊಳಕ್ಕಾಗಲಿಲ್ಲ. ನನಗೆ ಟೈಮ್ ತುಂಬ ಕಡಿಮೆ ಇತ್ತು. ನನಗೆ 2-2.5 ತಿಂಗಳು ಮಾತ್ರ ಸಿಕ್ಕಿತ್ತು ನನಗೆ ಮೇನ್ಸ್ಗೆ, ಹಂಗಾಗಿ ತೊಗೊಳಕ್ಕಾಗಲಿಲ್ಲ. ಬಟ್ ಡೈಲಿ ಮಾತ್ರ ರಿಟರ್ನ್ ಎಕ್ಸಾಮ್ ಬರ್ಕೋತಿದ್ದೆ ನಾನು. ಅದೇ ಹೆಲ್ಪ್ ಆಗಿದ್ದು. ಆಮೇಲೆ ಆನ್ಸರ್ಸ್ ಆಲ್ಸೋ ವಿತ್ ಸೊಲ್ಯೂಷನ್ಸ್. ಹೌದು ಸರ್. ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾವ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡ್ತೀವಿ, ಎಷ್ಟು ಸರಿ ಇತ್ತು, ಎಷ್ಟು ತಪ್ಪು ಇತ್ತು, ಎಷ್ಟು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಆನ್ಲೈನ್ ಟೆಸ್ಟ್ ಅಂತೂ ನಮ್ಮ ರೂರಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟಿಗೆ ರೀಚ್ ಆಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಈಗ ಎಲ್ಲರಿಗೂ ಕೂಡ ಆಂಡ್ರಾಯ್ಡ್ ಫೋನ್ ಇದೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಯೂಸ್ ಮಾಡ್ತಾರೆ. ಹಾಗಾಗಿ ಆನ್ಲೈನ್ ಎಕ್ಸಾಮಿನೇಷನ್ ತುಂಬ ಹೆಲ್ಪ್ ಆಗುತ್ತೆ. ಹೌದು, ತುಂಬ ಹೆಲ್ಪ್ ಆಗುತ್ತೆ. ಸೊ ಕರೆಂಟ್ ಅಫೇರ್ಸ್ ರಾಜ್ಯದ ಕರೆಂಟ್ ಅಫೇರ್ಸ್ ತಗೊಂಡ್ರೆ ಸೋರ್ಸಸ್ ತುಂಬ ಲಿಮಿಟೆಡ್ ಇದೆ. ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಆದರೆ ವಿ ಹ್ಯಾವ್ ಅಥೆಂಟಿಕ್ ಸೋರ್ಸಸ್. ಹೌದು. ಈವನ್ ಗೌರ್ಮೆಂಟ್ ಸೋರ್ಸಸ್ ಲೈಕ್ PIB ನ್ಯೂಸ್ ಇರುತ್ತೆ. ಸೊ ಸ್ಟೇಟ್ ಕರೆಂಟ್ ಅಫೇರ್ಸ್ಗೆ ಹೆಂಗೆ ಕವರ್ ಮಾಡಬೇಕು ಸಜೆಸ್ಟ್ KSಗೆ ಸಂಬಂಧಪಟ್ಟಂಗೆ ಸ್ಟೇಟ್ ಕರೆಂಟ್ ಅಫೇರ್ಸ್ಗೆ ಮೇಡಮ್, ನಮ್ಮಲ್ಲಿ ಈಗ ಸ್ಪರ್ಧಾ ವಿಜೇತ ಚೆನ್ನಾಗಿದೆ, ಸ್ಪರ್ಧಾ ಸ್ಫೂರ್ತಿ ಚೆನ್ನಾಗಿದೆ. ಅಷ್ಟೇ ಚೆನ್ನಾಗಿರೋದು karnadu-exams.com ಅಂತೇಳಿ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ karnadu-exams.com ಅಂತೇಳಿ ವೆಬ್ಸೈಟ್ ನೇಮು. ಆ ವೆಬ್ಸೈಟಲ್ಲಿ ಡೈಲಿ ಅಪ್ಡೇಷನ್ ಮಾಡ್ತಾನೆ ಮತ್ತು ಮಂತ್ಲಿ ಅದನ್ನು ಕ್ರೋಢೀಕರಿಸಿ ಬಿಡ್ತಾರೆ. ತುಂಬ ಚೆನ್ನಾಗಿ ಬಿಡ್ತಾರೆ, ತುಂಬ ಹೆಲ್ಪ್ಫುಲ್ ಇದೆ ಅದು. ಸೊ ಮ್ಯಾಕ್ಸಿಮಮ್ ನಮ್ಮ ಸ್ಟೇಟಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನ karnadu-exams.com ಕವರ್ ಮಾಡ್ತಾ ಇದೆ. ತುಂಬ ಹೆಲ್ಪ್ಫುಲ್ ಆಗಿದೆ ಅದು. ಅದನ್ನು ಸ್ಟಡಿ ಮಾಡ್ಬೋದು. ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಅದನ್ನು ಸ್ಟಡಿ ಮಾಡ್ಬೋದು. ಪ್ಲಸ್ ನಮ್ಮ ಯೋಜನಾ ಇದೆಯಲ್ಲ, ಗೌರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ಕೊಡುತ್ತೆ. ಕನ್ನಡ ಮೀಡಿಯಮ್ಗೆ ಇಷ್ಟೇ ಸೋರ್ಸ್ ಇರೋದು. ವಿತ್ ನ್ಯೂಸ್ ಪೇಪರ್ ಪ್ರಜಾವಾಣಿ ವೆಲ್ ಸೋರ್ಸ್ ಕೊಡುತ್ತೆ, ಪ್ರಜಾವಾಣಿ ಎಕ್ಸಾಮ್ ಸಂಬಂಧಪಟ್ಟಂಗೆ. ಆಮೇಲೆ ಈಗ ವಿಜಯ ಕರ್ನಾಟಕ, ವಿಜಯವಾಣಿ ಅವರೆಲ್ಲ ಅಡಿಷ್ನಲ್ ಪೇಪರ್ ಕೊಡ್ತಾ ಇದ್ದಾರಲ್ಲ, ಅದರಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಸ್ಟೇಟ್ ಕರೆಂಟ್ ಅಫೇರ್ಸ್ಗೆ ಇಷ್ಟು ಸಾಕಾಗುತ್ತೆ. ಮೊದಲಿನ ಥರ ಸ್ಟೇಟ್ ಕರೆಂಟ್ ಅಫೇರ್ಸ್ಗೆ ಕೊರತೆ ಇದೆ ಅನ್ನೋಂಗಿಲ್ಲ. ಇಷ್ಟರಲ್ಲಿ ನಾವು ಎಲ್ಲ ಸ್ಟಡಿ ಮಾಡ್ಬೇಕಂತಿಲ್ಲ, 2-3 ಸ್ಟಡಿ ಮಾಡಿದ್ರೂ ಕೂಡ ಸಾಕು. ಪ್ಲಸ್ ಮೆಜಾರಿಟಿಯಾಗಿ ನಮ್ಮನ್ನು ಯಾವುದಾದ್ರು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದರೆ ಕರ್ನಾಟಕ ಎಕನಾಮಿಕ್ ಸರ್ವೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಕರ್ನಾಟಕ ಎಕನಾಮಿಕ್ ಸರ್ವೆ MS ಬಿಲ್ಡಿಂಗಲ್ಲಿ ತುಂಬ ಸಿಗುತ್ತೆ. ಸೊ ಅದನ್ನು ಓದ್ಕೋಬೋದು, ಅದರಲ್ಲಿ ಚೆನ್ನಾಗಿ ಕೊಟ್ಟಿದ್ದಾನೆ. ಎಲ್ಲರೂ ಇನ್ಸ್ಟಿಟ್ಯೂಷನ್ಸ್ ಇದೆ, ಕೋಚಿಂಗ್ ಮೆಟೀರಿಯಲ್ ಇದೆ, ಸೌಲಭ್ಯ ಎಲ್ಲ ಸೌಲಭ್ಯಗಳು ಇದೆ. ಸೊ ನೀವು ಅದನ್ನು ನಾವು ಮಾಡ್ಕೊಳಕ್ಕಾಗಲ್ಲ ಅಂತ ಫೀಲ್ ಇದೆ ಅಂತ ಹೇಳ್ತಾ ಇದ್ದೀರಿ. ಕಾಂಪಿಟೇಟಿವ್ ರೂರಲ್ ವಿದ್ಯಾರ್ಥಿಗಳಿಗೆ ಫೀಲ್ ಇದೆ. ಹೌದು, ಓವರ್ಕಮ್ ಮಾಡ್ಕೊಂಡು ಈಗ ಹೇಗೆ ಕ್ಲಿಯರ್ ಮಾಡಿದ್ದೀರಾ? ಸೊ ಅದು ರೂರಲ್ ಸ್ಟೂಡೆಂಟ್ಸ್ ಇಲ್ಲ ಅಂದ್ರು ಆ ಹಿಂಜರಿಕೆ ಅಂತೂ ಇದೆ, ಇರುತ್ತೆ. ಹೌದು. ನೀವು ಗ್ರಾಮೀಣ ಅಂತ ಅನ್ಸುತ್ತೆ ನನಗೆ. ಹೌದು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೌ ಯು ಹಾಗೆ ಕೇಮ್ ಓವರ್ ಅದೊಂದು. ಮತ್ತು ಅದೇ ಆ ಒಂದು ವಿದ್ಯಾರ್ಥಿಗಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಒಂದು ಮಾತು ಅಷ್ಟೇ, ಬೆಂಗಳೂರವ್ರಿಗೆ ತುಂಬ ಫೆಸಿಲಿಟಿ ಇದೆ, ನಮಗೆ ಫೆಸಿಲಿಟಿ ಇಲ್ಲ ಅನ್ನೋದು ಒಂದು ಅವರಲ್ಲಿ ನನ್ನಲ್ಲೂ ಇತ್ತು ಹಿಂದೆ ಎಲ್ರಿಗೂ ಇದೆ. ಬಟ್ ಅದು ಸತ್ಯ ಅಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಕಾಂಪಿಟೇಟಿವ್ ಕ್ಯಾಂಡಿಡೇಟ್ಸ್ಗೆ ಫಸ್ಟ್ ಇರಬೇಕಾಗಿರೋದೆ ನಾನು ಪಾಸ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಫೀಲ್. ನಮಗೆ ಬೇಕಾಗಿರೋದು ಮೆಟೀರಿಯಲ್ ಎಷ್ಟು ಇಂಪಾರ್ಟೆಂಟೇನೋ, ಎಕ್ಸಾಮ್ನ ಎಷ್ಟು ಅಟೆಂಡ್ ಮಾಡ್ತೀವೋ ಅದು ಇಂಪಾರ್ಟೆಂಟ್. ಅಷ್ಟೇ ಇಂಪಾರ್ಟೆಂಟ್, ನಾನು ಪಾಸ್ ಮಾಡೇ ಮಾಡ್ತೀನಿ ಅನ್ನೋದು ಒಂದು ಕಾನ್ಫಿಡೆನ್ಸ್, ನಂಬಿಕೆ. ನಾನು ಹಳ್ಳಿಲಿದ್ದರೂ ಮಾಡ್ತೀನಿ, ದಿಲ್ಲಿಲಿದ್ದರೂ ಮಾಡ್ತೀನಿ, ಬೆಂಗಳೂರಲ್ಲಿದ್ದರೂ ಫಸ್ಟ್ ಬೇಕಿರೋದು ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಹೇಳಿದ್ನಲ್ಲ. ಈಗ ಬೆಂಗಳೂರಲ್ಲಿ ನಮಗೆ ಕೋಚಿಂಗ್ ಸಿಗದೇ ಇರ್ಬೋದು, ಬಟ್ ನೋಟ್ಸ್ ಅಂತೂ ಎಲ್ಲ ಕಡೆ ಸಿಗುತ್ತೆ. ಹಳ್ಳಿಯವ್ರಿಗೂ ಕೂಡ ಬೆಂಗಳೂರಲ್ಲೇ ಬುಕ್ಸ್ ತರ್ಬೋದು, ಓನ್ ನೋಟ್ಸ್ ಮಾಡ್ಕೋಬೋದು. ಸೊ ಆ ಫೆಸಿಲಿಟಿ ಮೇಲೆ ನಾವು ಫುಲ್ಫಿಲ್ ಆಗ್ಬೋದು. ಗ್ರಾಮೀಣ ಪ್ರತಿಭೆಗಳು ಇತ್ತೀಚೆಗಂತೂ ಹಂಚ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ನಮಗೆ ಬೇಕಾದೆಲ್ಲ ನೋಟ್ಸ್ ಸಿಗುತ್ತೆ. ಬೆಂಗಳೂರು ಬುಕ್ ಸ್ಟಾಲ್ಗಳಲ್ಲಿ ನೋಟ್ಸ್ ಸಿಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾನು ಸ್ಪೆಷಲಿ ಜೈಸ್ ಅನ್ನೋ ಕಾಂಪಿಟೇಟಿವ್ ಎಕ್ಸಾಮ್ ಸೆಂಟರ್ ಇದೆ, ತಾವು ಕೇಳಿರ್ಬೋದು. ಬೆಂಗಳೂರಲ್ಲಿ ಜೈಸ್ ಜಿನೇಂದ್ರ ಕೋಚಿಂಗ್ ಸೆಂಟರ್ ಇದೆ ವಿಜಯನಗರದಲ್ಲಿ. ನಾನು ಅಲ್ಲಿಗೆ ಸೇರ್ಕೊಂಡಿರಲಿಲ್ಲ, ಬಟ್ ಅಲ್ಲಿನ ಫ್ರೆಂಡ್ಸ್ ಹತ್ರ ನೋಟ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಒಂದು ಬುಕ್ ಸ್ಟಾಲ್ ನೋಟ್ಸ್ ಕಲೆಕ್ಟ್ ಮಾಡ್ಕೋಬೋದು, ಇನ್ನೊಂದು ಸ್ನೇಹಿತರ ಹತ್ರ ನೋಟ್ಸ್ ಕಲೆಕ್ಟ್ ಮಾಡ್ಕೋಬೋದು. ಸ್ಪೆಷಲಿ ಈಗ ಆನ್ಲೈನ್ ಸೋರ್ಸ್ ಎಲ್ಲ ಸಿಗ್ತಾ ಇದೆ, ಆ ನೋಟ್ಸ್ನ ಕಲೆಕ್ಟ್ ಮಾಡ್ಕೋಬೋದು. ಟೌನ್ಗೆ ಏನು ಫೆಸಿಲಿಟಿ ಇದೆ ಪ್ರೆಸೆಂಟ್ ಡೇಸಲ್ಲಿ ರೂರಲ್ಗೂ ಕೂಡ ಅದೇ ಫೆಸಿಲಿಟಿ ದೊರಕ್ತಾ ಇದೆ. ಸೊ 100% ವ್ಯತ್ಯಾಸ ಇಲ್ಲ. ಬಟ್ ನಮಗೆ ಬೇಕಿರೋದು ಒಂದು ವ್ಯತ್ಯಾಸ ಏನಿದೆ, ಟೌನ್ಗೂ ನಮಗೂ ಏನು ವ್ಯತ್ಯಾಸ ಇದೆ ಅಂತಂದರೆ ಅದೇ ಭಯ. ನೀವು ಹೇಳಿದ್ದು ಅವರಿಗೆ ಇದೆ, ನಮಗಿಲ್ಲ. ಇದೊಂದು ಸುಳ್ಳು ಭಯ ನಮ್ಮಲ್ಲಿದೆ. ನಾನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಅದು ಲೆಕ್ಕನೇ ಅಲ್ಲ. ಇವತ್ತು ನಾನೇ ಇದ್ದೀನಲ್ಲ, ಅದಕ್ಕೆ ಉದಾಹರಣೆ. ಯಾವುದೇ ಕಾರಣಕ್ಕೂ ಟೌನ್ಗೂ ನಮಗೂ ವ್ಯತ್ಯಾಸ ಇಲ್ಲ. ಸ್ಪೆಷಲಿ ಇನ್ನು ನಮ್ಮ ರಿಸರ್ವೇಷನ್ ಸಿಸ್ಟಮಲ್ಲಿ ರೂರಲ್ ಸ್ಟೂಡೆಂಟ್ಸ್ಗೆ ರಿಸರ್ವೇಷನ್ ಸಹ ಇದೆ.
ಅದರಲ್ಲಿ KPSC KS ಎಕ್ಸಾಮಲ್ಲಿ ರಿಸರ್ವೇಷನ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಮಗೂ ಅವರಿಗೂ ಸ್ಟಡಿಗಾಗಲಿ ಫೆಸಿಲಿಟಿಗಾಗಲಿ ಏನೂ ವ್ಯತ್ಯಾಸ ಇಲ್ಲ. ಅವರು ಟೌನಲ್ಲಿ ಕೂತು ಓದ್ಬೋದು, ನಾವು ಹಳ್ಳಿಲಿ ಹೊಲದಲ್ಲಿ ಕೂತು ಓದ್ಬೋದು, ಅಷ್ಟು ಬಿಟ್ಟರೆ ಯಾವುದೇ ವ್ಯತ್ಯಾಸ ಇಲ್ಲ. ಸೊ ನಿಮ್ಮದೇ ಒಂದು ಇನ್ಸ್ಪಿರೇಷನ್ ಆ್ಯಕ್ಚುಲಿ ಇರಬೇಕು ಅವ್ರಿಗೆಲ್ಲ. ನನ್ನ ಹತ್ರ ತುಂಬ ಜನ ಇದ್ದಾರೆ. ಈಗ 464 ಜನ ಈ ಸರಿ ಸೆಲೆಕ್ಟ್ ಆಗಿದ್ದೀವಿ. ಮ್ಯಾಕ್ಸಿಮಮ್ ರೂರಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸೇ ಸೆಲೆಕ್ಟ್ ಆಗಿರ್ತೀವಿ. ತಾವು ಪಟ್ಟಿ ನೋಡಿದ್ರೆ ಮ್ಯಾಕ್ಸಿಮಮ್ ರೂರಲ್ ಬ್ಯಾಕ್ಗ್ರೌಂಡ್ ಇರ್ತೀವಿ. ಅಷ್ಟೇ ಪ್ರಮಾಣದಲ್ಲಿ ಟೌನಲ್ಲೂ ಕೂಡ ಇರ್ತಾರೆ. ಟೌನಲ್ಲೂ ಕೂಡ ಫೆಸಿಲಿಟಿ ಇಲ್ಲದೇ ಇರೋರು ಕೂಡ ಇರ್ತಾರೆ. ಎಷ್ಟೋ ಜನ ಬಡವರು ಸಕ್ಸಸ್ ಆಗಿರ್ತಾರೆ ಅಲ್ವಾ. ಅವ್ರಿಗೂ ಹಳ್ಳಿಲಿರೋದು ಬೇರೆ, ಟೌನಲ್ಲಿರೋದು ಬೇರೆ ಅನಿಸಿರಲ್ಲ. ಕೆಲವು ಸ್ಥಿತಿವಂತರು ಮಾತ್ರ ಸೆಲೆಕ್ಟ್ ಆಗಿರ್ತಾರೆ. ಮ್ಯಾಕ್ಸಿಮಮ್ KS IAS ಎಲ್ಲ ಬಡವ್ರ ಎಕ್ಸಾಮು. ನಾವು ಶೋ ಮಾಡೋದು ಮಾತ್ರ ಅಥವಾ ನೋಡೋದು ಮಾತ್ರ ನಾವು ತುಂಬ ಸ್ಥಿತಿವಂತರಾಗಿದ್ದಾರಪ್ಪ ಅವ್ರನ್ನ ನೋಡಿಬಿಟ್ಟು ನಾವು ಫೀಲ್ ಮಾಡ್ಕೊಂಡ್ಬಿಡ್ತೀವಿ ಅವ್ರ ಫೆಸಿಲಿಟಿ ಇಲ್ಲ ನಮಗಿಲ್ಲ ಅಂತ. ಬಟ್ ಮ್ಯಾಕ್ಸಿಮಮ್ ಬಡವರಿಗೋಸ್ಕರನೇ ಇರೋದು. ಎಲ್ಲ ಪಾರದರ್ಶಕವಾಗಿ ಚೆನ್ನಾಗಿ ನಡೆಯುತ್ತೆ. CRT ಎಕ್ಸಾಮ್ ಬುಕ್ ಸಾಕಾಗುತ್ತೆ. DSCRT ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸೇ ಕನ್ನಡ ಮೀಡಿಯಮ್ದೇ ಸಾಕಾಗುತ್ತೆ ಬುಕ್ಸಿಗೆ ಸಂಬಂಧಪಟ್ಟಂಗೆ. ಪ್ಲಸ್ ಕರೆಂಟ್ ಅಫೇರ್ಸ್ಗೆ ಆಲ್ರೆಡಿ ಹೇಳಿದ್ದೀನಿ. ನಮಗೆಲ್ಲ ಸಂಬಂಧಪಟ್ಟ ಬುಕ್ ಈಗ ಕನ್ನಡ ಮೀಡಿಯಮಲ್ಲಿ ಸಿಗುತ್ತೆ ಮೇಡಮ್. ಹಿಂದಿನ ಥರ ಏನು ಕೊರತೆ ಇಲ್ಲ. ಬಟ್ ಆ ಸ್ಟ್ಯಾಂಡರ್ಡ್ನೆಸ್ ಇಲ್ಲ ಅನ್ನೋ ಒಂದು ಫೀಲ್ ಇರ್ಬೋದು. ನನ್ನಲ್ಲೂ ಕೂಡ ಇತ್ತು. ಈಗ ನಾನು ಉದಾಹರಣೆ ಸ್ವಪ್ನ ಬುಕ್ ಹೌಸಿಗೆ ಹೋಗಿ ನಿಂತ್ಕೊಂಡ್ರೆ ಮ್ಯಾಕ್ಸಿಮಮ್ ಇಂಗ್ಲೀಷ್ ಬುಕ್ಕೇ ಇರುತ್ತೆ, ಕನ್ನಡ ಮೀಡಿಯಮ್ ಸಿಗಲ್ಲ. ಬಟ್ ಇರೋ ಕನ್ನಡ ಮೀಡಿಯಮ್ ಬುಕ್ಸ್ಗಳು ಸಾಕು ನಾವು ಸಕ್ಸಸ್ ಆಗಲಿಕ್ಕೆ. ನಮ್ಮ ಈಗ ಮಾತ್ರ ಕನ್ನಡ ಮೀಡಿಯಮ್ಗೆ ಇಂಗ್ಲೀಷ್ ಮೀಡಿಯಮ್ಗೆ ಬುಕ್ಸ್ ಜಾಸ್ತಿ ಇದೆ ಇಂಗ್ಲೀಷ್ ಮೀಡಿಯಮಲ್ಲಿ. ಬಟ್ ನಮ್ಮ ಕನ್ನಡ ಮೀಡಿಯಮಲ್ಲಿರೋ ಬುಕ್ಗಳೇ ಸಾಕು. ಹೌದು. ನಮ್ಮ ಮಾತೃಭಾಷೆ ಬೇಗ ಅರ್ಥ ಆಗುತ್ತೆ. ಈವನ್ ಎಥಿಕ್ಸ್ ಎಲ್ಲ ನಾವು ಓನಾಗಿ ಬರೆಯೋದಿರುತ್ತೆ. ಈಗ ಎಥಿಕ್ಸ್ ಅನ್ನೋ ಒಂದು ಪೇಪರ್ ಇರುತ್ತೆ. ಮ್ಯಾಕ್ಸಿಮಮ್ ಓನ್ ಆನ್ಸರ್ಸೇ ಬರಬೇಕು, ಬುಕ್ಕಲ್ಲಿರೋದು ಸಿಗೋದಿಲ್ಲ ಅದರಲ್ಲಿ. ಸೊ ನಮ್ಮ ಓನಾಗಿ ಬರೀಲಿಕ್ಕೆ ಮಾತೃಭಾಷೆಯಲ್ಲಿ ಚೆನ್ನಾಗಿ ಫೀಲಿಂಗ್ಸ್ನ ಹೊರಗೆ ಹಾಕ್ಬೋದು. ಅದು ಇಂಗ್ಲೀಷಿಗಿಂತ ಕನ್ನಡದಲ್ಲಿ ನಮ್ಮ ಭಾಷೆಯಲ್ಲಿ ನಾವು ಚೆನ್ನಾಗಿ ಫೀಲಿಂಗ್ಸ್ನ ಹೊರಗೆ ಹಾಕ್ಬೋದು. ಆನ್ಸರ್ಸ್ ಕ್ವಾಲಿಟಿ ಬರುತ್ತೆ ಅಲ್ವಾ. ಹಾಗಾಗಿ ಇನ್ ಲ್ಯಾಂಗ್ವೇಜ್ ನಾಟ್ ಎ ಪ್ರಾಬ್ಲಮ್ ಮೇಡಮ್, ಮೇಜರ್ ಪ್ರಾಬ್ಲಮ್. ಲ್ಯಾಂಗ್ವೇಜ್ ಪ್ರಾಬ್ಲಮೇ ಅಲ್ಲ, ಸೋರ್ಸ್ ಪ್ರಾಬ್ಲಮೇ ಅಲ್ಲ, ಟೌನ್ ಮತ್ತು ರೂರಲ್ ಬ್ಯಾಕ್ಗ್ರೌಂಡ್ ಪ್ರಾಬ್ಲಮೇ ಅಲ್ಲ, ಅಥವಾ ನಾವು ಎಕನಾಮಿಕಲಿ ಪೂವರ್ ಇದ್ದೀವಿ, ಬೇರೆಯವರು ಶ್ರೀಮಂತರಿದ್ದಾರೆ ಅನ್ನೋದು ಕೂಡ ಏನು ಮ್ಯಾಕ್ಸಿಮಮ್ ಅಲ್ಲ. ಪರ್ಸ್ನಲಿ ನಾನು ಹೇಳ್ಬೇಕಂತಂದರೆ ನಂದು ನಮ್ಮ ಅಪ್ಪಾಜಿ ಗಾರೆ ಕೆಲಸ ಮಾಡೋರು, ನಮ್ಮಮ್ಮ ಕೂರಿ ಕೆಲಸ ಮಾಡೋರು. ನಮ್ಮ ಬ್ಯಾಕ್ಗ್ರೌಂಡ್ ಇರೋದೇ ಅಷ್ಟು. ನಾನು 2010ರಲ್ಲಿ ಅಪಾಯಿಂಟ್ ಆದೆ. ಹಂಗಾಗಿ ಬಡವರಿಗೆ ಶ್ರೀಮಂತರಿಗೆ ಓದಬೇಕನ್ನೋ ಶ್ರೀಮಂತರಿಗೆ ವ್ಯತ್ಯಾಸನೇ ಇಲ್ಲ. ಮನಸ್ಸಿದ್ದರೆ ಮಾರ್ಗ ಅಷ್ಟೇ. ನಮಗೆ ಬೇಕಿರೋದು ಒಂದೇ, ನಾನು ಮಾಡೇ ಮಾಡ್ತೀನಿ ಅಂತ ಅಷ್ಟೇ. ಕನ್ನಡ ಮೀಡಿಯಮ್ಗೆ ಮೇಡಮ್ KM ಸುರೇಶ್ ಅವ್ರ ಬುಕ್ ಚೆನ್ನಾಗಿದೆ. ಪ್ರಿಲಿಮಿನರಿಗೆ ಮ್ಯಾಕ್ಸಿಮಮ್ ಹೆಲ್ಪ್ ಆಗುತ್ತೆ. ಗಂಗಾಧರ್ ಬುಕ್ ಇದೆಯಲ್ಲ, ಭಾರತ ಸಂವಿಧಾನ ಗಂಗಾಧರ್ ಇದೆಯಲ್ಲ, ಮ್ಯಾಕ್ಸಿಮಮ್ ಹೆಲ್ಪ್ ಆಗುತ್ತೆ. 2 ಬುಕ್ ಸಾಕು, 2 ಬುಕ್ ಸಾಕು ಆಸ್ಪಿರೆಂಟ್ಸ್ಗೆ. ಇದು 2 ಬುಕ್ ಮ್ಯಾಕ್ಸಿಮಮ್ ಆಗುತ್ತೆ. ಚೆನ್ನಾಗಿದೆ ಎಲ್ಲ ಕ್ವಶನ್ಸ್. ಈ ಸಾರಿ ನೀವು ಪೇಪರ್ನ ತೆಗೆದು ನೋಡಿ, ಅದು ಪೇಪರ್ ನಮ್ಮ ಮೈನ್ಸ್ ಪೇಪರ್ ತೆಗೆದು ನೋಡಿದ್ರೆ ಗಂಗಾಧರಲ್ಲಿ ಬುಕ್ಕಲ್ಲಿ ಏನು ಕ್ವಶನ್ಸ್ ಇದೆ ಅದೇ ಬಂದಿದೆ. ಭಾರತ ಪಕ್ಷ ಪದ್ಧತಿಯನ್ನು ಕುರಿತು ಬರೆಯಿರಿ ಅಂತಿದೆ, ಅದು ಅದರಲ್ಲೇ ಇದೆ. ಅದೇ ಬುಕ್ಕಲ್ಲಿ ಅದೇ ಹೆಡ್ಡಿಂಗ್ ಇದೆ. ಇನ್ನೊಂದು ಭಾರತದ ಇನ್ನೊಂದು ಕ್ವಶನ್ ಕೇಳಿದರು, ಸೂಪರ್ ಕ್ಯಾಬಿನೆಟ್ ಅದ್ರ ಬಗ್ಗೆ ಒಂದು ಕೇಳಿದರು. ಸೇಮ್ ಆನ್ಸರ್ಸು ಅದೇ ಬುಕ್ಕಲ್ಲಿದೆ. ಈಗ ಬುಕ್ಕಲ್ಲಿ ಎಲ್ಲ ಕ್ವಾಲಿಟಿ ಬುಕ್ ಬಂದಿದೆ ಕನ್ನಡದಲ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಎಸ್ ಅಲ್ಲಿ ಕೆಲವೊಂದು ಸಬ್ಜೆಕ್ಟ್ಸು ಗ್ರಾಜುಯೇಷನ್ ಸಬ್ಜೆಕ್ಟ್ ರಿಲೇಟೆಡ್ ಅಲ್ಲ. ಲೈಕ್ ದೇರ್ ಆರ್ ಕ್ವಶನ್ಸ್ ಡೀಪ್ ಇಂಟು ಅಗ್ರಿಕಲ್ಚರ್, ಸಿರಿಕಲ್ಚರ್ ಬರುತ್ತೆ, ತುಂಬ ವಾಸ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ಕ್ವಶನ್ಸ್ ಸಿಲೆಬಸ್ ಬರುತ್ತೆ. ಇದನ್ನೆಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಏನಾಯ್ತಂದರೆ, ನಾನು ಪ್ರಿಲಿಮಿನರಿಗೆ ಮಾತ್ರ ತುಂಬ ಪ್ರಿಪೇರ್ ಆಗಿ ಹೋಗಿದ್ದೆ. ಬಟ್ ವೆಲ್ ಸ್ಕೋರ್ ಆಗಲಿಲ್ಲ. ನಾನು ಹೇಳಿಲ್ಲ, ಪ್ಲ್ಯಾನ್ಡ್ ಸ್ಟಡಿ ಮಾಡಲಿಲ್ಲ. ನಾನು ಯಾವ್ಯಾವ ಬುಕ್ ಸಿಕ್ತು ಎಲ್ಲ ಬುಕ್ ಓದ್ಬಿಟ್ಟಿದ್ದೆ. ತುಂಬ ಬುಕ್ಗಳು ಓದ್ಬಿಟ್ಟಿದ್ದೆ ನಾನು. ಅವಶ್ಯಕತೆ ಇಲ್ಲದಿರೋ ಬುಕ್ಗಳನ್ನೆಲ್ಲ ಓದ್ಬಿಟ್ಟಿದ್ದೆ. ಸೊ ಅಂಥ ವೆಲ್ ಸ್ಕೋರ್ ಬರಲಿಲ್ಲ ನನಗೆ. ಮೈನ್ಸಿಗೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು UCC ಕೋಚಿಂಗ್ ಸೆಂಟ್ರಿಗೆ ಸೇರಿಕೊಂಡೆ. ಐ ಥಿಂಕ್ May 25th ಜಾಯ್ನ್ ಆದೆ ನಾನು. June 25th ಜಾಯ್ನ್ ಆದೆ ನಾನು. July 18th ನಮಗೆ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ ಆಯಿತು, ಕ್ಲೋಸ್ ಮಾಡಿಬಿಟ್ಟೆ. ಅಷ್ಟು ದಿನ ನಾನು ಕೋಚಿಂಗ್ ಸೆಂಟ್ರಿಗೆ ಹೋದೆ. ಅಲ್ಲಿ ನನ್ನ ಸ್ನೇಹಿತರು ವೆಂಕಟೇಶ್ ಅಂತ ಹೇಳ್ಬಿಟ್ಟು PSI ಆಗಿದ್ದಾರೆ ಅವರೇ ಫಸ್ಟ್ ಹೇಳಿದ್ದು, ನೀವು ಇದಕ್ಕೆ ಸಂಬಂಧಪಟ್ಟಂಗೆ ನೋಟ್ಸ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು. ನನಗೆ 2.5 ತಿಂಗಳು ಮಾತ್ರ ಟೈಮ್ ಇತ್ತು. ಸಬ್ಜೆಕ್ಟ್ ನನಗೆ
ಮೆಜಾರಿಟಿ ಸಿಕ್ಕಿದ್ದೆ ಸಿಲೆಬಸ್ ಸಿಕ್ಕಿದ್ದೆ ಅವಾಗ 2.5 ತಿಂಗಳಿದೆ ಅನ್ನೋದಾಗ ನನಗೆ ಪೈನ್ಸ್ ಸಿಲೆಬಸ್ ಸಿಕ್ತು. ಸೊ ಎಲ್ಲ ನೋಟ್ಸ್ನು ಮಾಡ್ಕೊಳಕ್ಕಾಗಲಿಲ್ಲ ನನ್ನ ಕೈಲಾಗಿದ್ದು ಜಿಯೋಗ್ರಫಿ ನೋಟ್ಸ್ ಮಾಡಿಕೊಂಡೆ, ಸೋಷಿಯಾಲಜಿ ನೋಟ್ಸ್ ಮಾಡಿಕೊಂಡೆ, ಹಿಸ್ಟ್ರಿ ನೋಟ್ಸ್ ಮಾಡೋಕ್ಕಾಗಲಿಲ್ಲ. ಬುಕ್ಕಲ್ಲೇ ಸ್ಟಡಿ ಮಾಡಿದೆ. ಇಷ್ಟು ಚೆನ್ನಾಗಿ ಸ್ಟಡಿ ಮಾಡಿದ್ದೆ ನಾನು. ಬಟ್ ಮೈನ್ಸಲ್ಲಿ ಅಷ್ಟು ಚೆನ್ನಾಗಿ ಸ್ಕೋರ್ ಆಗಲಿಲ್ಲ. ಅದು ವೆಲ್ ಸ್ಟಡಿ ಮಾಡಿದೆ, ಸ್ಕೋರ್ ಆಗಲಿಲ್ಲ. ಆಮೇಲೆ ಜೈಸಲ್ಲಿ ಕೆಲವು ನೋಟ್ಸ್ ಸಿಕ್ಕಿತು. ಹರೀಶ್ ಅಂತ ಹೇಳ್ಬಿಟ್ಟು ಅವ್ರ ನೋಟ್ಸ್ಗಳು ಸಿಕ್ಕಿತು. ತುಂಬ ಫ್ರೆಂಡ್ಸ್ ಎಲ್ಲ ನೋಟ್ಸ್ ಕೊಟ್ಟರು. ಸೊ ಅದ್ರ ಮೇಲೆ ಸ್ಟಡಿ ಮಾಡ್ಕೊಂಡೆ. ಇದು ನನ್ನ ಎಕ್ಸ್ಪೀರಿಯೆನ್ಸ್. ಬಟ್ ನಾವು ಫ್ಯೂಚರಲ್ಲಿ ಮಾಡಬೇಕಾಗಿರೋದು ಏನಂತಂದರೆ, ಈಗ ಸಿಲೆಬಸ್ ಕೊಟ್ಟಿದ್ದಾನೆ, ವಾಸ್ಟ್ ಸಿಲೆಬಸ್ ಇದೆ, ಇರಲಿ ಏನಾಗಲ್ಲ. ವಾಸ್ಟ್ ಸಿಲೆಬಸ್ನ ರಿವಿಷನ್ ಮಾಡ್ತಾ ಹೋದರೆ ಅದು ನಮಗೆ ಕಮ್ಮಿ ಅಂತ ಅನಿಸ್ಬಿಡುತ್ತೆ. ವಾಸ್ಟ್ ಸಿಲೆಬಸ್ಸಲ್ಲಿ ತೊಂದರೆ ಆಗೋದು ಯಾವುದಾದ್ರೂ ಒಂದು ಪುಸ್ತಕ ಅಥವಾ 2 ಪುಸ್ತಕ ರೆಫರೆನ್ಸ್ ಬುಕ್ ಥರ, ಫಾರ್ ಎಕ್ಸಾಂಪಲ್ ಕ್ವಾಲಿಟಿಗೆ ನೀವು ಗಂಗಾಧರ್ ಅಂತ ಹೇಳಿದ್ರೆ ಆ ಥರದ ಪುಸ್ತಕಗಳಿವೆ. ಮೇಡಮ್ ಏನಾಗಿದೆ ಅಂದರೆ, ಈಗ ಗಂಗಾಧರ್ ಎಲ್ಲ ಬುಕ್ಕು ಎಲ್ಲ ಸಿಲೆಬಸ್ಸು ಕೂಡ ನಮ್ಮ ಮೈನ್ಸಲ್ಲಿಲ್ಲ. ಮೈನ್ಸಲ್ಲಿ ಸಂವಿಧಾನದಲ್ಲಿ ಏನು ಮಾಡಿದ್ದಾನೆ ಅಂತಂದರೆ ಕೆಲವು ಟಾಪಿಕ್ಸ್ ಮಾತ್ರ ಇಟ್ಟಿದ್ದಾನೆ. ಗಂಗಾಧರ್ ಬುಕ್ಕಲ್ಲಿ ಹೋದಾಗ ಟಾಪಿಕ್ಸ್ ಬಿಟ್ಟು ಇನ್ನೂ ಉಳಿದೇ ಸಂವಿಧಾನದ ಭಾಗಗಳು ಕೂಡ ಇದ್ದಾವೆ. ಅಥವಾ ಸುರೇಶ ಯಾವುದೇ ಬುಕ್ ಆದರೂ ಅಷ್ಟೇ, ಸುರೇಶ್ ಸರ್ ಬುಕ್ ಆದರೂ ಅಷ್ಟೇ, ಸಿಲೆಬಸ್ಸು ಎಷ್ಟಿದೆ ಅದನ್ನು ಬಿಟ್ಟು ಅದಕ್ಕಿಂತ ಹೆಚ್ಚಿನ ವಿಷಯಗಳು ಕೂಡ ಅದರಲ್ಲಿದೆ. ನಾವು ಮಾಡ್ಕೋಬೇಕಾಗಿರೋದು ಏನಂತಂದರೆ, ಉದಾಹರಣೆಗೆ 5 ರಿಂದ 6 ಟಾಪಿಕ್ಸ್ ಏನೋ ಇದೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಗೆ, ಅಷ್ಟಕ್ಕೆ ಮಾತ್ರ ನೋಟ್ಸ್ ಮಾಡ್ಕೋಬೇಕು ನಾವು. ಇದು ಎಲ್ಲ ಇದಕ್ಕೂ ಅಡಾಪ್ಟ್ ಆಗ್ತಾ ಹೋಗುತ್ತೆ. ಈಗ ನಾವು ಇದು ಹಿಸ್ಟ್ರಿಗೆ ಬಂದಾಗ ಹಿಸ್ಟ್ರಿಲೂ ಕೂಡ ಅಷ್ಟೇ ಕೆಲವು ಸಿಲೆಬಸ್ಗಳು ಕೆಲವು ಟಾಪಿಕ್ಸ್ ಮಾತ್ರ ಇಟ್ಟಿದ್ದಾನೆ. ಹಾಗೆ ಅದಕ್ಕೆ ಮಾತ್ರ ಸಂಬಂಧಪಟ್ಟಂಗೆ 2-3 ಬುಕ್ಸ್ ನೋಡಿ ನೋಟ್ಸ್ ಮಾಡ್ಕೋಬೇಕು. ನನ್ನ ಪ್ರಕಾರ ನೋಟ್ಸ್ ಮಾಡ್ಕೊಂಡು ಸ್ಟಡಿ ಮಾಡೋದು ಬೆಟರ್ ಅಂತ ಹೇಳ್ತೀನಿ ಮೇಡಮ್. ಯಾಕಂದರೆ 2-3 ಬುಕ್ಕು ಪ್ಲಸ್ ನಮ್ಮ ಸಿಲೆಬಸ್ನ ದಾಟಿ ಹೋಗುವಂಥ ಅವಕಾಶಗಳಿರುತ್ತೆ. ಓದುವಾಗ ದಾಟುವಂಥ ಅವಕಾಶ ಇರುತ್ತೆ. 2 ಬುಕ್ಕು ಅವ್ರ 3 ಬುಕ್ಗಳು ವಿತ್ ಸೀನಿಯರ್ಸ್ ನೋಟ್ಸ್ ಬೆಟರ್, ಕೋಚಿಂಗ್ ಸೆಂಟರ್ ನೋಟ್ಸ್ಗಳು ಬೆಟರ್. ಇದನ್ನು ಮಿಕ್ಸಪ್ ಮಾಡಿಕೊಂಡು ನಮ್ಮದೇ ಆದ ಓನ್ ನೋಟ್ಸ್ ಮಾಡ್ಕೊಂಡು ಸ್ಟಡಿ ಮಾಡೋದು ಬೆಟರ್. ನಾನು ಆಗಲೇ ಹೇಳಿದ್ನಲ್ಲ, ನಾನು ನೋಟ್ಸ್ ಮಾಡ್ಕೊಂಡಿದ್ದು ಜಿಯೋಗ್ರಫಿ ನೋಟ್ಸ್ ಮಾತ್ರ ಮಾಡಿಕೊಂಡೆ, ಸೋಷಿಯಾಲಜಿ ನೋಟ್ಸ್ ಮಾತ್ರ ಮಾಡಿಕೊಂಡೆ. ಅದರಲ್ಲೂ ನನಗೆ ಇದ್ದಿದ್ದೆ ಅಷ್ಟು. ಇನ್ನು ಉಳಿದೆಲ್ಲ ನಾನು ಸೀನಿಯರ್ಸ್ ನೋಟ್ಸೇ ಸ್ಟಡಿ ಮಾಡಿದ್ದು. ಹಿಸ್ಟ್ರಿ ಮಾತ್ರ ಬುಕ್ಸಲ್ಲೇ ಸ್ಟಡಿ ಮಾಡಿದೆ ನಾನು. ಹಾಗಾಗಿ ನೋಟ್ಸು ನಂದು ಸ್ಪೆಷಲಿ ನನಗೆ ತುಂಬ ಕಡಿಮೆ ಟೈಮ್ ಇರೋದ್ರಿಂದ ನನ್ನ ನೋಟ್ಸಿಗಿಂತ ಬೇರೆಯವ್ರ ನೋಟ್ಸು, ನಮ್ಮ ಸೀನಿಯರ್ಸ್ ನೋಟ್ಸು ಪ್ಲಸ್ ಸ್ನೇಹಿತರ ನೋಟ್ಸ್ ತುಂಬ ಸ್ಟ್ಯಾಂಡರ್ಡ್ ಆಗಿದೆ. ಆ ನೋಟ್ಸನ್ನು ಸ್ಟಡಿ ಮಾಡೋದು ಬೆಟರ್. ನಾನು ಕೂಡ ಶೇರ್ ಮಾಡ್ಕೊತೀನಿ. ಅದರಲ್ಲೇನು ವ್ಯತ್ಯಾಸ ಇದೆ? ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮ ನೋಟ್ಸು ಮತ್ತು ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೀರಾ, ಅದು ಒಂದು ಯಾವುದಾದ್ರೂ ಒಂದು ಸ್ಯಾಂಪಲ್ ಟೈಪ್ ಶೇರ್ ಮಾಡಿದ್ರೆ ಅವ್ರಿಗೊಂದು ಐಡಿಯಾ ಬರುತ್ತೆ. ನಾನು ಕರೆಕ್ಟ್ ದಾರಿಗೆ ಹೋಗ್ತಾ ಇದ್ದೀನಿ, ನಾನು ನನ್ನನ್ನು ನಂಬಬೇಕು, ನಾನು ಅವ್ರ ಲೆವೆಲ್ಗಿದ್ದೀನಿ, ದೇ ಗೆಟ್ ಎ ಮೈಲ್ ಸ್ಟೋನ್ ಟು ಕಂಪೇರ್. ಅಥವಾ ರೈಟ್ ಟ್ರ್ಯಾಕಲ್ಲಿ ಇದ್ದೀನಿ ಅಂತ ಡೆಫಿನೆಟ್ಲಿ ಮೇಡಮ್ ಶೇರ್ ಮಾಡ್ಕೊತೀನಿ. ಶೇರ್ ಮಾಡಿದ್ರೆ ಏನು ವ್ಯತ್ಯಾಸ ಇಲ್ಲ. ನಾವು ಯಾರು ಏನೇ ಶೇರ್ ಮಾಡಿದ್ರೂ ಒಂದಂತೂ ನಮ್ಮಲ್ಲಿ ಬೆಂಗಳೂರಲ್ಲಿ ಕೆಲವು ಪರಿಸ್ಥಿತಿಗಳಿದೆ. ಸೀನಿಯರ್ಸ್ ಅಂತ ಹೇಳೋದಕ್ಕಿಂತ ಕಾಂಪಿಟೇಟಿವ್ ಮೈಂಡ್ ಇರೋ ಕ್ಯಾಂಡಿಡೇಟ್ಸ್ಗೆ ಏನಿರುತ್ತೆ ಅಂದರೆ, ನಾನು ಮಾಡಿರೋ ನೋಟ್ಸ್ನ ಇನ್ನೊಬ್ರಿಗೆ ಕೊಟ್ಟರೆ ಅವ್ರು ಮುಂದೆ ಹೋಗ್ಬಿಡ್ತಾರೆ, ನಾನು ಬ್ಯಾಕ್ ಆಗಿಬಿಡ್ತೀನಿ ಅನ್ನೋವಂಥದ್ದು ಕೆಲವರಲ್ಲಿರ್ಬೋದು ಅಥವಾ ಹಲವರಲ್ಲಿರ್ಬೋದು. ಮನೋಭಾವನೆ ಇದೆ. ಆ ಥರ ಮನೋಭಾವನೆ ಇದೆ. ನಾನು ಕೂಡ ಅದನ್ನು ಅನುಭವಿಸಿದ್ದೀನಿ ಆ ಪರಿಸ್ಥಿತಿಯನ್ನು. ಬಟ್ ಅದರಲ್ಲಿ ಮಾತ್ರ ಯಾವುದೇ ಸತ್ಯ ಇಲ್ಲ. ನಾನು ಏನೇ ನೋಟ್ಸ್ ಮಾಡಿದ್ರು ಅಥವಾ ನೀವೇ ನನ್ನ ಪಕ್ಕದ ಕ್ಯಾಂಡಿಡೇಟಾಗಿ ನೀವೇನೇ ನೋಟ್ಸ್ ಮಾಡಿದ್ರು, ಪ್ರೆಸೆಂಟ್ ಮಾಡೋದು ಅವ್ರವ್ರ ಸ್ಟೈಲ್ ಮೇಲೆ ಇರುತ್ತೆ. ಎಕ್ಸಾಮ್ನ ಪ್ರೆಸೆಂಟ್ ಮಾಡೋದು ನಾನು ನನ್ನ ಸ್ಟೈಲಲ್ಲಿ ಪ್ರೆಸೆಂಟ್ ಮಾಡ್ತೀನಿ, ನೀವು ನಿಮ್ಮ ಸ್ಟೈಲಲ್ಲಿ ಪ್ರೆಸೆಂಟ್ ಮಾಡ್ತೀರಾ. ಹಂಗಾಗಿ ಪ್ರೆಸೆಂಟೇಷನ್ ಮುಖ್ಯ ಹೊರತು ನಾವು ನೋಟ್ಸ್ ಹಂಚ್ಕೊಳ್ಳೋದ್ರಲ್ಲಿ ಏನು ಅಂತ ಇದಿಲ್ಲ. ನಾವು ನೋಟ್ಸ್ ಹಂಚ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಥವಾ ನಿಮ್ಮಿಂದ ನಾನೇನಾದರೂ ಕಲ್ಕೋತೀನಿ. ನಾನು ನೋಟ್ಸ್ ಮಾಡಿರ್ತೀನಿ ಅಂತಂದರೆ ನಾನು ಏನಾದರೂ ತಪ್ಪು ಮಾಡಿರ್ತೀನಿ. ಬಿಕಾಸ್ ಐ ಆಮ್ ಆಲ್ಸೋ ಎ ಕ್ಯಾಂಡಿಡೇಟ್. ನಂದು ಕೂಡ ತಪ್ಪಿರುತ್ತೆ. ಅವ್ರು ನೋಡಿ ನೀವಾರು ಹೇಳ್ಬೋದು, ಇಲ್ಲಿ ತಪ್ಪಿದೆ ತಿದ್ಕೊಳ್ಳಿ ಸರ್ ಅಂತ ಹೇಳ್ಬಿಟ್ಟು. ನನಗೆ ವೆಂಕಟೇಶ್ ಸರ್ ಅದನ್ನೇ ಮಾಡ್ತಿದ್ರು. ನಾನು ಟೆಸ್ಟ್ ಬರೆದಾಗೆಲ್ಲ ಅವ್ರಿಗೆ ಕೊಡ್ತಿದ್ದೆ, ಗೌಡ್ರೆ ನೋಡಿ ಇಲ್ಲಿ ತಪ್ಪಿದೆ, ಇದು ತಿದ್ಕೊಳ್ಳಿ ಅಂತ ಹೇಳೋರು. ಮ್ಯಾಕ್ಸಿಮಮ್ ನಂದನ್ನೆಲ್ಲ ಅವರೇ ಕರೆಕ್ಷನ್ ಮಾಡಿದ್ದು. ಸೊ ಹೆಲ್ಪ್ ಆಗುತ್ತೆ. ನಾನು ಸೀನಿಯರ್ಸ್ಗಾಗಲಿ ಕಾಂಪಿಟೇಟಿವ್ ಸೆಂಟರ್ಸ್ಗಾಗಲಿ ಯಾರಿಗೇ ಆಗಲಿ ಕೇಳ್ಕೊಳೋದು, ಇರೋ ನೋಟ್ಸನ್ನು ಶೇರ್ ಮಾಡಿ. ಮೇಡಮ್, KPSCಗೆ ಒಂದು ಅಪವಾದ ಇದೆ. ಅದನ್ನು ನಾವು ಪೇಪರಲ್ಲಿ ಓದಿದ್ದೀವಿ ಅಥವಾ ಜನದ ಬಾಯಲ್ಲಿ ಕೇಳಿದ್ದೀವಿ. ನಾನು ಡಿಪ್ರೆಷನ್ ಆಗಲಿಲ್ಲ. ಯಾಕಾಗಲಿಲ್ಲ ಅಂತಂದರೆ, ನಂದು ಇವತ್ತು ತಹಶೀಲ್ದಾರಲ್ಲಿ 15ನೇ ರ್ಯಾಂಕಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ. ಫಸ್ಟ್ ರ್ಯಾಂಕಿಗೆ ಟ್ರೈ ಮಾಡಿಬಿಡೋಣ. ಎಲ್ಲರೂ ಕೂಡ ಹಂಗೆ ಅಂದ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಫಸ್ಟ್ನೇ ರ್ಯಾಂಕಿಗೆ ಟ್ರೈ ಮಾಡಿಬಿಡೋಣ ನಾವು, ಅಲ್ವಾ? ಏನು ಅಪವಾದ ಇದೆ, ಅಲ್ಲಿ ಏನು ನಡೀತಿದೆ ಅಂತ ನೀವು ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ದೀರಲ್ಲ, ನನಗಂತೂ ಅನುಭವಕ್ಕೆ ಬರಲಿಲ್ಲ. ಪ್ಯೂರ್ಲಿ ಯಾಕೆ ಅನುಭವಕ್ಕೆ ಬರಲಿಲ್ಲ ಅಂದರೆ, ನನ್ನ ಮನೆ ಪರಿಸ್ಥಿತಿ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ನನಗೆ ಯಾವ ಬ್ಯಾಕ್ಗ್ರೌಂಡಲ್ಲಿ ಬಂದವನು ಅಂತ ಹೇಳ್ಬಿಟ್ಟು. ಆ ಥರ ಏನಿಲ್ಲ. ಆ ಥರ ಯಾವ
ಕೆಟ್ಟ ಅನುಭವ ಕೂಡ ನನಗಾಗಲಿಲ್ಲ. ಇಂಟರ್ವ್ಯೂ ತುಂಬ ಚೆನ್ನಾಗಾಗಿತ್ತು. ನಾನು KPSCನ ಫಸ್ಟ್ ನೋಡಿದ್ದು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಹೋದಾಗ, ಸೆಕೆಂಡ್ ಟೈಮ್ KPSCಗೆ ಹೋಗಿದ್ದು ಇಂಟರ್ವ್ಯೂಗೆ ಹೋದಾಗ. ಒಳಗಿರೋ ಮೆಂಬರ್ಸ್ ಹೆಸರೇ ನನಗೆ ಗೊತ್ತಿರಲಿಲ್ಲ. ಯಾವಾಗ ಗೊತ್ತಾಯಿತು ಗೊತ್ತಾ, ಸುಬೋಧ್ ಯಾದವ್ ಸರ್ ಹೊಸದಾಗಿ ಲಾಂಚ್ ಮಾಡಿದ್ರು KPSC ವೆಬ್ಸೈಟ್ನ. ಆವಾಗ ಅದರಲ್ಲಿ ಬಿಟ್ಟಿದ್ರು ಇಂತಿಂಥವ್ರು ಮೆಂಬರ್ಸ್ ಇದ್ದಾರೆ ಅಂತ. ಅಲ್ಲಿ ಓದ್ಕೊಂಡಿದ್ದಷ್ಟೇ, ಅಪ್ಡೇಟ್ ಮಾಡಿ ಅಲ್ಲಿ ಓದಿದ್ದಷ್ಟು ಬಿಟ್ಟರೆ ನಮಗೇನು ಗೊತ್ತಿಲ್ಲ. KPSCಲಿ ಅಪವಾದ ಇದೆಯೋ ಇಲ್ವೋ ಏನೇ ಆಗಿರ್ಬೋದು, ನಾವು ಪೇಪರಲ್ಲಿ ಕೂಡ ನಾನು ಕೇಳಿದ್ದೀನಿ. ಆ್ಯಸ್ ಎ ಕ್ಯಾಂಡಿಡೇಟ್ ಆಗಿಬಿಟ್ಟು ಅದಕ್ಕೆ ಹೆದರೋಂಥ ಅವಶ್ಯಕತೆ ಇಲ್ಲ. ವೆಲ್ ಸ್ಕೋರ್ ಇದ್ದರೆ ಎಲ್ಲರಿಗೂ ಕೆಲಸ ಸಿಕ್ಕೇ ಸಿಗುತ್ತೆ. ಅಂದರೆ ಕರಪ್ಷನ್ ಇಸ್ ದೇರ್ ಇನ್ ದ ಸಿಸ್ಟಮ್. ಓಕೆ. ವೆದರ್ ಒನ್ ಸೀಸ್ ಇಟ್ ಆರ್ ನಾಟ್ ಇಟ್ ಎಕ್ಸಿಸ್ಟ್, ವಿ ಆಲ್ ಅಗ್ರಿ ಅಬೌಟ್ ಇಟ್. ಸೊ ಆ ಥರ ನಿಮ್ಗೆ ಯಾವ್ದಾದ್ರು ಅನುಭವ ಬಂತಾ? 100% ಇಲ್ಲ ಮೇಡಮ್. ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಪೇಪರಲ್ಲಿ ಓದಿದ್ದೀನಿ, ಜನದ ಬಾಯಲ್ಲಿ ಕೇಳಿದ್ದೀನಿ, ಸರಿನಾ. ಆದರೆ ನನಗೆ ಮಾತ್ರ ಅನುಭವ ಆಗಲಿಲ್ಲ. ಅಲ್ಲಲ್ಲ, KPSC ವಿಷಯ ಅಂತಲೇ ಅಲ್ಲ, ಈ ವ್ಯವಸ್ಥೆಯಲ್ಲಿರೋರು 2000 ಆ ಇದರಲ್ಲಿ ಇವಾಗ ಕರ್ನಾಟಕ ಕೂಡ ಮೊದಲನೇ ಸ್ಥಾನದಲ್ಲಿದೆ ಕರಪ್ಷನ್ ಸಿಸ್ಟಮಲ್ಲಿ ಅಂತ ಇದು ಮಾಡಿದ್ದಾರೆ ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ಸರ್ವೆ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ? ಎಲ್ಲಿ ಎಥಿಕ್ಸ್ ಇರಲ್ಲ ಅಲ್ಲಿ ಕರಪ್ಷನ್ ಇರುತ್ತೆ, ಎಲ್ಲಿ ಎಥಿಕ್ಸ್ ಇರುತ್ತೆ ಅಲ್ಲಿ ಕರಪ್ಷನ್ ಇರಲ್ಲ. ನಿಜ. ನಾನು ನನ್ನ ಮಾತು ಹೇಳೋದಕ್ಕಿಂತ ಮೊನ್ನೆ ನಮ್ಮ CMದು ಇದು ಬಂದಿತ್ತು ಗೊತ್ತಾ, ಇದನ್ನು ನೋಡಿದ್ರಾ, ವೀಕೆಂಡ್ ವಿತ್ ರಮೇಶ್. ಅದರಲ್ಲಿ ಕೊನೆಗೊಂದು ಮಾತು ಹೇಳಿದ್ರು, ಈ ವ್ಯವಸ್ಥೆಯಲ್ಲಿ ಸರಿಯಾಗಿರೋದು ತುಂಬ ಕಷ್ಟ, ಬಟ್ ಐ ಆಮ್ ಪ್ರಿನ್ಸಿಪಲ್ಡ್ ಅಂತ CM ಹೇಳಿದ್ರು. ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಗೊತ್ತಿಲ್ಲ. ಆ ಮಾತು ಅರ್ಥ ಆಗುತ್ತೆ, ನಮ್ಮ ರಾಜ್ಯದ ಪರಿಸ್ಥಿತಿ ಅರ್ಥ ಆಗುತ್ತೆ. ಅಂದರೆ ಈ ವ್ಯವಸ್ಥೆಯ ಪರಿಸ್ಥಿತಿ ಅರ್ಥ ಆಗುತ್ತೆ. ಹಂಗಂತ ಇರೋದೆಲ್ಲ ಕೆಟ್ಟದ್ದೇ ಇದೆ, ಒಳ್ಳೆಯದೇ ಇಲ್ಲವೇ ಇಲ್ಲ ಅಂತ ಅಂದ್ಕೊಳೋಂಥ ಫೀಲ್ ಆಗೋ ಅವಶ್ಯಕತೆನೇ ಇಲ್ಲ. ಒಳ್ಳೇದಿದೆ, ಒಳ್ಳೇದಿರೋದಕ್ಕೇ ನಮ್ಮಂಥರ ಕೆಲಸ ಸಿಕ್ಕಿರೋದು. ಸರಿ, ಇನ್ನು 100%. ಅದನ್ನು ನಾವು ನೆಕ್ಸ್ಟ್ ಮುಂದಿನ ಯಾವ ಮಟ್ಟಿಗೆ ನಾವು ಒಳ್ಳೆ ರೀತಿ ತೊಗೊಂಡೋಗ್ತೀವಿ, ಅದು ಮುಖ್ಯ ಆಗುತ್ತೆ. ಎಲ್ಲ ನಮ್ಮ ಇಡೀ ರಾಜ್ಯ ಫುಲ್ ಕರಪ್ಷನಲ್ಲಿ ತುಂಬಿ ತುಳುಕ್ತಾ ಇದೆ ಅಂತಂದರೆ ಶುದ್ಧ ಸುಳ್ಳು ಮಾತು. ನಮ್ಮಲ್ಲಿ ಒಳ್ಳೆ ಆಫೀಸರ್ಸ್ ಇದ್ದಾರೆ. ನನ್ನ ತಹಶೀಲ್ದಾರ್ ನಟೇಶ್ ಸಾಹೇಬ್ರು ಇದ್ದಾರೆ, ವೆಲ್ ಪರ್ಸನ್. ತುಂಬ ಜನ AS ಆಫೀಸರ್ಸ್ ನೀವು ಕೇಳಿರ್ತೀರ, ಎಷ್ಟು ಚೆನ್ನಾಗಿ ಅಡ್ಮಿಷನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಎಥಿಕ್ಸ್ ರಾಜಕಾರಣಿಗಳ ಹೆಸರು ಕೂಡ ನೀವು ಕೇಳಿರ್ತೀರ. ಒಳ್ಳೇದಿದೆ, ಕೆಟ್ಟದ್ದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ನಮ್ಮ ಹಳ್ಳೀಲಿ ಒಂದು ಮಾತಿದೆ, ಊರು ಅಂದಮೇಲೆ ಕೆಟ್ಟದ್ದು ಅನ್ನೋದೊಂದು ಇರುತ್ತೆ, ಒಳ್ಳೇದಂದಮೇಲೆ ಕೆಟ್ಟದ್ದೊಂದಿರುತ್ತೆ ಅಂತ. ನಾವು ಒಳ್ಳೇದನ್ನು ಫೋಕಸ್ ಮಾಡೋಣ, ಎಥಿಕ್ಸ್ ಇಟ್ಕೊಂಡು ಒಳ್ಳೆ ಸರ್ವಿಸ್ ಮಾಡೋಣ. ಕೆಟ್ಟದ್ದಿದೆಯಾ ರಿಜೆಕ್ಟ್ ಮಾಡೋಣ. ನಮ್ಮ ಕೈಲಿ ಸಾಧ್ಯವಾದಷ್ಟು ಕೆಟ್ಟದ್ದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಅದ್ರ ಜೊತೆಗೆ ಒಬ್ಬ ಅಧಿಕಾರಿ ಆದ ಮೇಲೆ ತಾನು ಸಾಧಿಸಬೇಕಾಗಿರೋಂಥದ್ದು, ಅದಕ್ಕೆ ಬೇಕಾಗಿರೋ ವ್ಯಕ್ತಿತ್ವ, ಅದನ್ನು ರೂಪಿಸ್ಕೊಳ್ಳೋದಕ್ಕೆ ಈ ಪ್ರಿಪ್ರೇಷನ್ ಫೇಸಲ್ಲಿ ಏನು ಸಜೆಸ್ಟ್ ಮಾಡ್ತಾರೆ? ಪ್ರಿಪ್ರೇಷನ್ ಫೇಸಲ್ಲಿ ಎಥಿಕ್ಸ್ ಅಂತ ಒಂದು ಇದಿದೆ, ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಅದು. ಆ ಎಥಿಕ್ಸ್ ನಮ್ಮನ್ನು ಪ್ರಿಪ್ರೇಷನ್ ಟೈಮಲ್ಲೇ ಆ್ಯಸ್ ಎ ಆಫೀಸರಾಗಿ ಏನು ಮಾಡ್ಬೇಕಂತ ಪ್ರಿಪೇರ್ ಮಾಡಿಬಿಡುತ್ತೆ. ಈಗ ಹೊಸ ಸಿಲೆಬಸ್ಸಲ್ಲಿ ಅದೇ ಪ್ರಿಪೇರ್ ಮಾಡುತ್ತೆ. ಸ್ಪೆಷಲಿ ನಾವು ಅದಕ್ಕೆ ಪ್ರಿಪ್ರೇಷನ್ ಟೈಮಲ್ಲೇ ನೋಡ್ಬೇಕಂತಂದರೆ ಸಮಾಜದಲ್ಲಿರೋಂಥ ಬಡವರು, ಅಸಹಾಯಕರು, ಮುದುಕರು ಇರ್ತಾರಲ್ಲ. ನನಗೆ ಚೆನ್ನಾಗಿ ಅನುಭವ ಆಗಿದೆ. ನಾನು ಯಾಕೆ ನಾನು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಗ್ರಾಮೀಣ ಮಟ್ಟದಲ್ಲಿ ರೈತರಾಗಲಿ, ಬಡವರಾಗಲಿ, ವಯೋವೃದ್ಧರಾಗಲಿ ಎಷ್ಟು ಕಷ್ಟದಲ್ಲಿರ್ತಾರೆ. ಅವ್ರಿಗೆ ಊಟಕ್ಕೂ ಕೂಡ ಇರೋಲ್ಲ, ತುಂಬ ಕಷ್ಟ ಇದೆ. ನಮ್ಮ ರಾಜ್ಯದ ಪರಿಸ್ಥಿತಿ ಬೆಂಗಳೂರಲ್ಲಿದ್ದಂಗೆ ಎಲ್ಲ ಕಡೆಯೂ ಇರೋಲ್ಲ. ಹಳ್ಳಿಗಳಲ್ಲಿ ಸ್ಪೆಷಲಿ ವಯೋವೃದ್ಧರಿಗೆ ಊಟಕ್ಕೂ ಕೂಡ ಸಮಸ್ಯೆ ಇದೆ. ಅವ್ರ ಹೆಲ್ತ್ ಕೇರ್ ಮಾಡೋರು ಇರೋದಿಲ್ಲ. ಸೊ ತುಂಬ ಅದನ್ನೆಲ್ಲ ನಾವು ಥಿಂಕ್ ಮಾಡಬೇಕಾಗತ್ತೆ. ಎಥಿಕ್ಸ್ ಅನ್ನೋ ಪಾಠ ಎಲ್ಲ ಕಲಿಸ್ಕೊಡುತ್ತೆ. ನಮ್ಗೆ ವಿವೇಕಾನಂದರು ಏನು ಹೇಳ್ತಾರೆ, ನಾವು ಸ್ಟಡಿ ಮಾಡಲೇಬೇಕು. ಅದನ್ನು ಮನದಟ್ಟು ಮಾಡ್ಕೋಬೇಕಷ್ಟೆ. ಪ್ರಾಕ್ಟಿಕಲ್ಲಾಗಿ ಈಗ ನಾನು ಬುಕ್ ಓದೋದಕ್ಕಿಂತ ಬುಕ್ಕಲ್ಲಿ ನಾನೇ ಇದ್ದೀನೇನೋ ಅಂತ ಕಲ್ಪನೆ ಮಾಡಿಕೊಂಡ್ರೆ ಸೊ ನಮಗೆ ನಮ್ಮ ಪ್ರಾಬ್ಲಮ್ಸ್ ಅರ್ಥ ಆಗುತ್ತೆ. ನಮ್ಮ ಸಮಾಜದಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ. ಬುಕ್ಕಲ್ಲಿ ಬಡತನ ಅಂತ ನಾವು ಓದ್ತೀವಿ, ಆ ಪ್ಲೇಸಲ್ಲಿ ನಾನಿದ್ದು ಥಿಂಕ್ ಮಾಡಬೇಕು. ಯಾವಾಗ ಅಂತಂದರೆ ಬಡವರಿಗೆ ತಿನ್ನೋ ಆಹಾರದ ಕೊರತೆ ಇದೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಬಂದುಬಿಡುತ್ತೆ. ನಾವು ಸ್ಟಡಿ ಮಾಡುವಾಗ ನಾನು ಬಡವನಾಗಿ ನನಗೆ ತಿನ್ನದ ಆಹಾರ ಕೊರತೆ ಇದೆ ಅಂತ ನಾನು ಕಲ್ಪನೆ ಮಾಡಿಕೊಂಡಾಗ ಆ ಪ್ಲೇಸಲ್ಲಿ ನಾನು ನಿಂತು ಯೋಚನೆ ಮಾಡಿದಾಗ ನಾವೇನು ಮಾಡಬೇಕು, ವಿನ್ ಆದಮೇಲೆ ನಾವೇನು ಮಾಡಬೇಕು ಅನ್ನೋ ಎಥಿಕ್ಸ್ ಆಟೋಮೆಟಿಕಲಿ ಬೆಳವಣಿಗೆ ಆಗುತ್ತೆ. ಸರ್ವಿಸ್ ಟು ಪೀಪಲ್ ಮೊದಲಿಂದನೂ ಅಷ್ಟೇ. ನನಗೆ ಐ ವಾಂಟ್ ಟು ಕ್ರಿಯೇಟ್ ಎ ಬೆಟರ್ ಸೊಸೈಟಿ. ಸ್ಪೆಷಲಿ ನನಗಿರೋ ಅಂಥದ್ದಂತಂದರೆ ಒಂದು ನನ್ನ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಭೂ ದಾಖಲೆಗಳನ್ನು ಚೆನ್ನಾಗಿ ನಿರ್ವಹಣೆಯನ್ನು ಮಾಡಬೇಕು. ನಮ್ಮ ರೈತರಿಗೆ ಒಳ್ಳೆ ಭೂ ದಾಖಲೆಗಳನ್ನು ಕೊಡಬೇಕು.
ಪ್ಲಸ್ ನಮ್ಮ ರೈತರಿಗಿರೋ ಪ್ರಾಬ್ಲಮ್ ಅಂದರೆ ಲ್ಯಾಕ್ ಆಫ್ ರೆವಿನ್ಯೂ ನಾಲೆಡ್ಜ್ ತುಂಬ ಕೊರತೆ ಇದೆ ನಮ್ಮಲ್ಲಿಗೆ. ಉದಾಹರಣೆಗೆ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಎಲ್ಲಿ ಮಾಡಿಸ್ಬೇಕಂತ ನಮ್ಮ ರೈತರಿಗೆ ಗೊತ್ತಿಲ್ಲ, ಒಂದು ಖಾತೆ ಬದಲಾವಣೆಯನ್ನು ಹೇಗೆ ಮಾಡ್ಬೇಕಂತೇಳಿ ಗೊತ್ತಿಲ್ಲ. ಅದಕ್ಕೋಸ್ಕರ ಒಂದು ನಮ್ಮ ತಾಲೂಕು ಆಫೀಸ್ ಸಂಬಂಧಪಟ್ಟಂಗೆ ಒಂದು ಹೆಲ್ಪ್ ಲೈನ್ ತೆರಿಬೋದು, ಅಥವಾ ಒಬ್ಬ ಎಂಪ್ಲಾಯಿನ ಸಜೆಸ್ಟ್ ಮಾಡಲಿಕ್ಕೆ ಕೂರಿಸ್ಬೋದು. ಒಬ್ಬ ರೈತರಿಗೆ ಬಂದಾಗ ಸಲಹೆ ಕೊಡಲಿಕ್ಕೆ ಒಬ್ಬ ಎಂಪ್ಲಾಯಿನ ಕೂರಿಸ್ಬೋದು. ನಾವೇ ನೇರವಾಗಿ ಹೋಗಿ ಅವರ ದಾಖಲೆಗಳನ್ನ ಸರಿಪಡಿಸ್ಬೇಕು. ಗ್ರಾಮೀಣ ಮಟ್ಟದಲ್ಲಿ ನೇರವಾಗಿ ಗ್ರಾಮಕ್ಕೆ ಹೋಗಿ ಕೆಲಸವನ್ನು ಮಾಡಬೇಕು. ಪಿಂಚಣಿ ಅದಾಲತ್ ಅಂತ ನಮ್ಮ ಸ್ಟೇಟಲ್ಲಿ ಒಂದು ಪ್ರೋಗ್ರಾಮ್ ಇದೆ. ಅಂದರೆ ಯಾರಿಗೆ ಪೆನ್ಷನ್ ಬರೋದಿಲ್ಲ ಅವರಿಗೆ ಸರ್ಕಾರನೇ ಹುಡುಕಿ ಮಾಡ್ತಾಯಿದೆ, ತುಂಬ ಯಶಸ್ವಿಯಾಗಿದೆ ಅದು. ಆ ಫಂಕ್ಷನ್ನ ತುಂಬ ಇನ್ನೂ ಎಫೆಕ್ಟಿವ್ ಆಗಿ ಮಾಡಬೇಕು. ಕೊನೆಯದಾಗಿ 2017ನೇ ಎಕ್ಸಾಮ್ ಬರೀತಾ ಇರುವಂಥ ಆಸ್ಪಿರೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಎಲ್ಲ ಕ್ಯಾಂಡಿಡೇಟ್ಸ್ಗೂ ಒಳ್ಳೆಯದಾಗಲಿ. ಫಸ್ಟ್ ನಾವು ಮಾಡಬೇಕಾಗಿರೋದಷ್ಟೇ ಹಾರ್ಡ್ ವರ್ಕ್, ರಿವಿಷನ್ ವರ್ಕ್, ಸ್ಮಾರ್ಟ್ ವರ್ಕ್, ನೋಟ್ಸ್ ವರ್ಕ್ ವಿತ್ ರಿಟರ್ನ್ ವರ್ಕ್. ಇಷ್ಟು ಮಾಡಿದ್ರೆ 100% ಸಕ್ಸಸ್ ಆಗ್ತೀರಾ. ಎಲ್ರಿಗೂ ಆಲ್ ದಿ ಬೆಸ್ಟ್. ಇದು ಇನ್ನೊಂದು ಇದಿದೆ, ಇವಾಗ ಎಕ್ಸಾಮ್ ಮುಗಿದ ನಂತರ ಆಲ್ಮೋಸ್ಟ್ 3 ವರ್ಷ 4 ವರ್ಷ ಕಾಲಾವಕಾಶ ಇರುತ್ತೆ. ಆವಾಗ ಆ ಸಮಯನ ಯಾವ ರೀತಿ ಅವರು ಕೆರಿಯರ್ಗೆ ಯುಟಿಲೈಸ್ ಮಾಡ್ಕೋಬೇಕು? ಎಕ್ಸಾಮ್ ಅಂದರೆ 3 ವರ್ಷ 4 ವರ್ಷ ಏನೋ ಕಮ್ಮಿ ಸಮಯ ಅಲ್ಲ. ಹೌದು. ಸೊ ಏನು ಮಾಡ್ಬೋದು ಅವಾಗ? ಅವರು ಯಾವ ರೀತಿ ಪ್ರೊಡಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೋದು ಈಗ ಅವ್ರ ಕೆರಿಯರ್ ಓರಿಯೆಂಟೆಡ್ ಆಗಿದ್ದಾರೆ? ಪರ್ಸ್ನಲಿ ನಾನು ಅವ್ರ ಏಮಿಗೆ ಸಂಬಂಧಪಟ್ಟ ಹೇಳ್ಬೇಕಾ ಅಥವಾ ಅವ್ರ ವರ್ಕಿಗೆ ಅವ್ರ ಲೈಫಿಗೆ ಸಂಬಂಧಪಟ್ಟಂಗೆ ಹೇಳ್ಬೇಕಾ? ಎಜುಕೇಷನ್ ಅಂದರೆ ಈಗ ಬಹುಶಃ ಏನಾಗ್ತಿದೆ ಅಂದರೆ 1 or 2 years ಗ್ಯಾಪ್ ಆಗ್ತಾಯಿದೆ. ಒಂದು ಎಕ್ಸಾಮ್ಗೆ 1 or 2 years ಗ್ಯಾಪ್ ಆಗ್ತಾಯಿದೆ. ಫ್ಯೂಚರ್ಲಿ ಕಡಿಮೆ ಆಗ್ಬೋದು, ಕಡಿಮೆ ಆಗುತ್ತೆ ಅನ್ನೋಂಥ ನಿರೀಕ್ಷೆ ಇದೆ. ಆ ಟೈಮಲ್ಲಿ ನಾವು ಸಕ್ಸಸ್ ಆಗಿರ್ಬೋದು, ಸಕ್ಸಸ್ ಆಗದೇ ಇರ್ಬೋದು, ಇನ್ನೂ ರಿಸಲ್ಟ್ ಬಂದಿರೋದಿಲ್ಲ. ಹಾಗಾಗಿ ಸ್ಟಡಿನ ಕಂಟಿನ್ಯೂ ಮಾಡಬೇಕು, ಸ್ಟಡಿ ಬಿಡೋದು ಬೇಡ. ನಾವು ರಿಸಲ್ಟ್ ಆಗಿ ಫೈನಲ್ ನೋಟಿಫಿಕೇಷನ್ ಆಗೋ ತನಕ ನಾವು ಸ್ಟಡಿನ ಬಿಡೋದು ಬೇಡ, ಸ್ಟಡಿ ಮಾಡ್ತಾ ಇರಬೇಕು ವಿತ್ ನಮ್ಮ ರೆಗ್ಯುಲರ್ ವರ್ಕ್. ಕೆಲವರು ಜಾಬಲ್ಲಿರ್ಬೋದು, ಆ ಜಾಬ್ನ ಮುಂದುವರಿಸ್ಬೋದು. ಅಥವಾ ಈ ಥರ ಸಿವಿಲ್ ಎಕ್ಸಾಮ್ಸ್ಗೆ ಬೇರೆ ನಾನು ಫಸ್ಟ್ ಹೇಳ್ಬಿಟ್ಟೆ ಸರ್, ಯಾವುದೇ ಕಾರಣಕ್ಕೂ ಸ್ಟಡಿನ ಮಾತ್ರ ನಿಲ್ಲಿಸಬಾರ್ದು. ಸ್ಟಡಿ ಮೀನ್ಸ್ ನಾವು ಡೈಲಿ ಸ್ಟಡಿ ಆಗ್ಬೋದು, ಅಥವಾ ಬೇರೆ ಎಕ್ಸಾಮ್ಸ್ ಬರ್ತಾ ಇರುತ್ತೆ. KPSC ಎಕ್ಸಾಮ್ ಬರುತ್ತೆ, UPSC ಎಕ್ಸಾಮ್ಸ್ ಬರುತ್ತೆ, ಸ್ಪೆಷಲಿ ಕೆಲವು ಕಾರ್ಯಾಗಾರಗಳು ಬರುತ್ತೆ. ಕಾಂಪಿಟೇಟಿವ್ ಸೆಂಟರ್ಗಳೆಲ್ಲ ಕಾರ್ಯಾಗಾರಗಳನ್ನ ಮಾಡ್ತಾರಲ್ಲ, ಡಿಸ್ಟ್ರಿಕ್ಟ್ ಹೋಗಿ ಅದನ್ನು ಅಟೆಂಡ್ ಮಾಡ್ಬೋದು. ವಿತ್ ಕಾಂಪಿಟೇಟಿವ್ ಟ್ರೈನಿಂಗ್ ನಿಮ್ಮ ಟೆಸ್ಟ್ ಸೀರೀಸ್ಗಳನ್ನ ಅಟೆಂಡ್ ಮಾಡ್ತಾ ಇರ್ಬೋದು. ಈ ಸ್ಟಡಿ ಅನ್ನೋ ವಿಚಾರದಲ್ಲಿ ಎಲ್ಲ ಸೇರ್ಕೊಂಡಿರುತ್ತೆ. ನಾನು ಮನೇಲಿ ಕೂತು ಸ್ಟಡಿ ಮಾಡೋದು ಎಷ್ಟಿರುತ್ತೋ ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳೋದು, ಸ್ಟಡಿ ಟೆಸ್ಟ್ ಸೀರೀಸ್ಗಳನ್ನ ತೊಗೊಳೋದು, ಅದೆಲ್ಲ ಸೇರಿ ಸ್ಟಡಿ ಆಗಿರುತ್ತೆ. ಅದೆಲ್ಲದನ್ನು ಕಂಟಿನ್ಯೂಸ್ ಮಾಡಬೇಕು. ಕೆಲಸ ಬಿಟ್ಟು ಇದಕ್ಕೆ ಅಂತಲೇ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಡೆಡಿಕೇಟ್ ಮಾಡ್ತಾರೆ ಟೈಮ್. ಸೊ ಅವ್ರಿಗೆ ನೀವೇನು ಸಜೆಸ್ಟ್ ಮಾಡ್ತೀರಾ? 3 ವರ್ಷ 4 ವರ್ಷ ಕಾಯೋದು ಈ ನಿರೀಕ್ಷಣೆ ನನ್ನ ಪರ್ಸ್ನಲ್ ಒಪಿನಿಯನ್ ಅಂದರೆ ಮೇಡಮ್, ಅದು ಅವರವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು, ಅವರವರ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಕೆಲವ್ರು ಏನು ಮಾಡಿಬಿಡ್ತಾರೆ ಅಂತಂದರೆ, ನಾನು ಕೆಲಸ ಮಾಡಿದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ನನಗೆ, ನಾನು ಓನಾಗಿ ಕೂತು ಓದೋಣ ಅಂತೇಳ್ಬಿಟ್ಟು ಮಾಡೋರು ತುಂಬ ಜನ ಇದ್ದಾರೆ. ಅದೇ ರೀತಿ ಅದಕ್ಕಿಂತ ಜಾಸ್ತಿ ಜನ ನಂತರ ಕೆಲಸ ಮಾಡ್ಕೊಂಡು ಓದಿರೋರು ತುಂಬ ಜನ ಇದ್ದಾರೆ. ನೀವು ರೇಷಿಯೋ ನೋಡಿದಾಗ ಕೆಲಸ ಬಿಟ್ಟು ಓದಿರೋರಿಗಿಂತ ಕೆಲಸ ಮಾಡ್ತಾ ಓದಿರೋರು ತುಂಬ ಜನ ಇದ್ದಾರೆ. ಕೆಲಸ ಮಾಡ್ತಾನೆ ಓದ್ಬೋದು. ಬಟ್ ಅವರಿಗೆ ಇಲ್ಲ, ನನಗೆ ಇರಿಟೇಷನ್ ಆಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದರೆ ಕೆಲಸ ಬಿಟ್ಟು ಓದೋದ್ರಲ್ಲಿ ತಪ್ಪಿಲ್ಲ. ಅದು ಪರ್ಸ್ನಲ್ ಈ ಮಾತು ಮಾತ್ರ ಅವರವರ ಆರ್ಥಿಕ ಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನನಗೆ ಜಾಬ್ ಅನಿವಾರ್ಯ, ನಾನು ಜಾಬ್ ಬಿಟ್ಟು ನನ್ನ ಕೈಲಿ ಓದೋಕ್ಕಾಗಲ್ಲ. ಕೆಲವು ಸ್ಥಿತಿವಂತರು ಇರ್ತಾರೆ, ಜಾಬ್ ಬಿಟ್ಟು ಓದೋರು ಇರ್ತಾರೆ. ಸೊ ಅವರವ್ರ ಆರ್ಥಿಕ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಕೆಲಸ ಮಾಡಿ ಹೋದ್ರಲ್ಲಿ ಏನು ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಡೈಲಿ 4 hours ಅಷ್ಟೇ, ಬೆಳಗ್ಗೆ 2 hours, ಸಂಜೆ 2 hours ಓದ್ಕೊಂಡ್ರೆ ಸಾಕು. ನನಗೆ ಅನುಭವ ಆಗಿರೋದು. ಎಕ್ಸಾಮ್ ಟೈಮಲ್ಲಿ ಆ ಪೀರಿಯಡ್ನ ಜಾಸ್ತಿ ಮಾಡಬೇಕಾಗತ್ತೆ, ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ. ಜಾಬಲ್ಲಿದ್ದರೆ ಈಗೆಲ್ಲ ಲೀವ್ಸ್ ಕೊಡ್ತಾರೆ, ಯಾವುದೇ ಡಿಪಾರ್ಟ್ಮೆಂಟ್ ಇರಿಟೇಷನ್ ಮಾಡೋದಿಲ್ಲ, ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲ ಆಫೀಸರ್ಸು ಕೂಡ ನಾವು ಇಂಪ್ರೂವ್ ಆಗ್ತೀವಿ ಅಂತಂದರೆ, ನಾವು ಸ್ಟಡಿ ಮಾಡ್ತೀವಿ ಅಂತಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಸ್ಪೆಷಲಿ ನನಗಂತೂ ಹೈಪರ್ ಸಪೋರ್ಟ್ ಮಾಡಿದ್ದಾರೆ. ನನ್ನ ತಹಶೀಲ್ದಾರ್ ನಾನು ಕೇಳಿದಾಗೆಲ್ಲ ರಜೆ ಕೊಟ್ಟಿದ್ದಾರೆ, ನನ್ನ ರೆವಿನ್ಯೂ ಇನ್ಸ್ಪೆಕ್ಟರ್ ನಾನು ಕೇಳಿದಾಗೆಲ್ಲ ರಜೆ ಕೊಟ್ಟಿದ್ದಾರೆ. ಹಾಗಾಗಿ ಯಾವತ್ತೂ ಕೂಡ ವರ್ಕ್ ತೊಂದರೆ ಅಲ್ಲ, ವರ್ಕ್ ಮಾಡ್ತಾನೆ ಮಾಡಬೇಕು. ವರ್ಕ್ ಮಾಡ್ತಾ ಮಾಡೋದು ಇನ್ನೊಂದೇನೆಂದರೆ ಕಷ್ಟನೂ ಅನುಭವ ಆಗುತ್ತೆ, ಇಲ್ಲಿ ನಾವು ಸ್ಟಡಿನೂ ನಡೀತಾ ಇರುತ್ತೆ. ಸೊ ವರ್ಕ್ ಮಾಡಿ ಮಾಡೋದು ಬೆಟ್ರ್. ನನ್ನನ್ನು ಕೂಡ ನೀವು ಇಂಟರ್ವ್ಯೂ ಮಾಡೋದಕ್ಕೆ ಥ್ಯಾಂಕ್ ಯು. ತುಂಬ ದೂರದಿಂದ ಬಂದು
ಏನೋ ನಿಮಗೆ ಧನ್ಯವಾದ ಹೇಳ್ಬೇಕು. ಇನ್ಫ್ಯಾಕ್ಟ್ ಯಾಕೆಂದರೆ ಇಷ್ಟೊಂದು ಜನ ಆಸ್ಪಿರೆಂಟ್ಸ್ ಏನಿದ್ದಾರೆ ಅವ್ರಿಗೂ ತಿಳ್ಕೊಳೋದು ಒಂದು ಉತ್ಸಾಹ ಇರುತ್ತೆ ಆಯಿತಾ. ಅಥವಾ ಈಗ ತಿಳ್ಕೊಂಡು ಅವರ ಒಂದು ಓದೋ ರೀತಿ ಆಗಲಿ ಪ್ರಿಪೇರ್ ಆಗೋ ಇದರಲ್ಲಾಗಲಿ ಕೂಡ ಏನೋ ಹೆಚ್ಚಿನ ಆಮೇಲೆ ವ್ಯಾಲ್ಯೂ ಆಡೆಡ್ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮ್ಮದು ತುಂಬ ಮುಖ್ಯ ಸರ್. ನಮಗೆ ಯಾಕೆ ಸಕ್ಸಸ್ ಇರೋ ವ್ಯಕ್ತಿಗಳಿಗೆ ತುಂಬ ಮುಟ್ಟುತ್ತೆ ಆ್ಯಂಡ್ ಅವರಿಗೆ ಸ್ಫೂರ್ತಿ ಆಗುತ್ತೆ. ನಿಜವಾಗ್ಲೂ ಹೆಮ್ಮೆ ಪಡೋವಂಥ ವಿಷಯ ಅಂತ ಅದು. ಥ್ಯಾಂಕ್ ಯು ಸರ್. ನಾನು ಪರ್ಸ್ನಲಿ ನನಗೆ ಬೇರೆಯವರು ಕೇಳಿದ್ರು ಇಂಟರ್ವ್ಯೂ ಕೊಡಿ ಅಂತ. ನಾನು ಪರ್ಸ್ನಲ್ ರೀಸನಿಂದ ನಾನು ಇಂಟರ್ವ್ಯೂ ಕೊಟ್ಟಿರಲಿಲ್ಲ. ಸ್ಪೆಷಲಿ ತಾವು ಕೇಳಿ ಸಾರಿ ನಿಮ್ಮನ್ನು ಅಲ್ಲಿಂದ ಇಲ್ಲಿ ಕರೆಸ್ಬಿಟ್ಟೆ, ಹಂಗಾಗಿ ನಿಮಗೆ ಡಿಸ್ಟರ್ಬೆನ್ಸ್ ಮಾಡಿದ್ದೀನಿ, ಸಾರಿ. ಅದರಲ್ಲೂ ನನಗಿಂತ ಬಡವರು ತುಂಬ ಇದ್ದಾರೆ ಸರ್. ತುಂಬ ಜನ ನನಗಿಂತ ಒಳ್ಳೆ ಸ್ಕೋರ್ ಮಾಡಿರೋರು ತುಂಬ ಜನ ಇದ್ದಾರೆ. ಅವ್ರ ಸಲಹೆನೂ ಕೇಳಿ. ಉದಾಹರಣೆ ನನಗೆ ಗೊತ್ತಿರೋ ಹಂಗೆ AC ಆಗಿರೋರು ಸಂತೋಷ್ ಕಾಮನಗೌಡ ಸರ್ ಅವರೆಲ್ಲ ತುಂಬ ಇಂಟಲ್ ಇದ್ದಾರೆ. ಸ್ಪೆಷಲಿ ಹರೀಶ್ ಸರ್ ಅವರು ಈ ಹೋದ ಸರಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು, ಅವರು ಕೂಡ ಇಂಟಲ್ ಇದ್ದಾರೆ. ಆ ಥರದವ್ರನ್ನ ಮೀಟ್ ಮಾಡಿ ನನಗಿಂತ ತುಂಬ ಚೆನ್ನಾಗಿ ಆನ್ಸರ್ ಮಾಡೋರು, ತುಂಬ ಚೆನ್ನಾಗಿ ಮಾತನಾಡೋರು, ತುಂಬ ಚೆನ್ನಾಗಿ ಸಜೆಷನ್ ಮಾಡೋರು ತುಂಬ ಜನ ಇದ್ದಾರೆ. ನಾನು ಸ್ಪೆಷಲಿ ಅವರಿಗೆಲ್ಲ ಹೋಲಿಸಿದ್ರೆ ನಾನು ತುಂಬ ಜೂನಿಯರ್. ಸೊ ಅವ್ರ ಸಲಹೆನೂ ತೊಗೊಳ್ಳಿ. ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ತುಂಬ ಹೆಲ್ಪ್ ಆಗಲಿ ಸರ್. ತುಂಬ ಒಳ್ಳೆಯದಾಗಲಿ. ನನ್ನಂಥ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ. ಮೆಜಾರಿಟಿಯಾಗಿ ರೂರಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ಗೆ, ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋಂಥ ಸ್ಟೂಡೆಂಟ್ಸ್ಗೆ, ಸರ್ವಿಂಗ್ ಮಾಡಬೇಕು ಅಂತರ ಮನಸ್ಥಿತಿ ಇರುವಂಥ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗಲಿ. ನಿಮ್ಮ ಇನ್ಸ್ಟಿಟ್ಯೂಷನಿಂದ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಸರ್. ಪ್ಯೂರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ನಾನೇನು ಹಿಂಜರ್ಕೋತಿಲ್ಲ ಅದಕ್ಕೆ. ನಾನು ಖುಷಿ ಪಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಮ್ಯಾಕ್ಸಿಮಮ್ KA ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. IA ಸ್ಟೂಡೆಂಟ್ಸ್ಗೆ ಅವರ ನಾಲೆಡ್ಜಷ್ಟು ನಾನು ಇನ್ಫಾರ್ಮೇಷನ್ ಕೊಡೋವಷ್ಟು ಕೆಪಾಸಿಟಿ ಐ ಥಿಂಕ್ ನನ್ನಲ್ಲಿ ಇಲ್ಲ ಅನ್ಕೋತೀನಿ. ನನಗಿಂತ ಒಳ್ಳೆಯವರಿದ್ದಾರೆ. ಬಟ್ KS ಸ್ಟೂಡೆಂಟ್ಸ್ಗೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ನಾನಂತೂ ಬಂದು ಮಾತಾಡ್ತೀನಿ. ಅದರಲ್ಲೂ ರೂರಲ್ ಬ್ಯಾಕ್ಗ್ರೌಂಡ್ ಇರೋಂಥ ಸ್ಟೂಡೆಂಟ್ಸ್ಗೆ ನಾನಂತೂ ಬಂದು ನೀವು ಯಾವಾಗ ಕರೆದು ಕೂಡ ನಾನು ಬಂದು ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಇಲ್ಲಿ ತನಕ ಬಂದು ನನ್ನ ಮೀಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.